ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकम्। वन्देऽहं श्रीगुरु श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च। हे कृष्ण करुणा सिन्धु दीनबन्धु जगत्पते गोपेशा गोपिका कान्ता राधाकान्त नमोऽस्तुते। तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्ता स्वामिन् इति नामिने। नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा कृष्ण कृष्ण हरे 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 राम 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 हरे हरे। ಹರೇ ಕೃಷ್ಣ. ಶ್ರೀಮದ್ ಭಾಗವತದ 3ನೇ ಸ್ಕಂದದ 16ನೇ ಅಧ್ಯಾಯವನ್ನ ಇವತ್ತು ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ದ್ವಾರಪಾಲಕರಾದಂತಹ ಜಯ ವಿಜಯರಿಗೆ ಋಷಿಗಳ ಶಾಪ. ಕಳೆದ ವಾರದಲ್ಲಿ ಭಗವದ್ಧಾಮದ ವರ್ಣನೆಯನ್ನು ನಾವು ನೋಡಿದ್ದೇವೆ. ವೈಕುಂಠದ ವರ್ಣನೆ, ಯಾವ ರೀತಿಯಾಗಿ ಕುಮಾರರು ವೈಕುಂಠಕ್ಕೆ ದರ್ಶನವನ್ನ ಮಾಡಿದ್ದಾರೆ, ನಂತರ ಅಲ್ಲಿ ಅವರು ಏನೆಲ್ಲ ಕಂಡ್ರು ಅನ್ನೋದನ್ನ ನಾವು ಶ್ರೀಮದ್ ಭಾಗವತದ ಮುಖಾಂತರವಾಗಿ ತಿಳಿದುಕೊಂಡಿದ್ದೇವೆ. ನಂತರ ಅಲ್ಲಿ ಜಯ ವಿಜಯರು 4 ಕುಮಾರರನ್ನ ತಡೆದು ನಿಲ್ಲಿಸಿದಾಗ ಅವರಿಗೆ ಸಿಟ್ಟು ಬರ್ತದೆ. ಆಮೇಲೆ ಅವರು ಜಯ ವಿಜಯರಿಗೆ ಶಾಪವನ್ನ ನೀಡಿರುವಂತಹದ್ದು. ಆಗ ಅಲ್ಲಿಗೆ ಭಗವಂತನು ತಕ್ಷಣವೇ ಆಗಮಿಸ್ತಾನೆ. ಅಂತಹ ಆ ಭಗವಂತನ ಒಂದು ದಿವ್ಯ ಮಂಗಳಕರವಾದಂತಹ ರೂಪವನ್ನ ಚತುಷ್ಕುಮಾರರು ಮೊದಲನೇ ಬಾರಿ ದರ್ಶನವನ್ನ ಪಡೆಯುತ್ತಾರೆ. ಹಾಗೆ ಆ ಭಗವಂತನ ಒಂದು ಪಾದಕ್ಕೆ ಅರ್ಪಿಸಿದಂತಹ ತುಳಸಿಯನ್ನ ಆಘ್ರಾಣಿಸುವ ಮುಖಾಂತರವಾಗಿ ಆ ಒಂದು ಜ್ಞಾನಿಗಳಾಗಿದ್ದಂತಹ ಚತುಷ್ಕುಮಾರರು ಅವರು ಭಕ್ತರಾಗ್ತಾರೆ. ತಸ್ಯಾರವಿಂದ ನಯನಸ್ಯ ಪದಾರವಿಂದ ಕಿಂಜಲ್ಕ ಮಿಶ್ರ ತುಳಸಿ ಮಕರಂದ ವಾಯು ಅಂತರ್ಗತ ಸ್ವವಿವರೇಣ ಚಕಾರ ತೇಷಾಂ ಸಂಕ್ಷೋಭ ಮಕ್ಷರ ಜುಷಾಂ ಅಪಿ ಚಿತ್ತ ತನ್ನೋ. ಆ ಒಂದು ತುಳಸಿ ದಳವನ್ನ ಕಮಲ ದಳದಂತಿರುವಂತಹ ಭಗವಂತನ ಪಾದಗಳ ಬೆರಳುಗಳಿಂದ ತುಳಸಿ ದಳಗಳ ಪರಿಮಳವನ್ನು ಹೊತ್ತುಕೊಂಡಂತಹ ಮೆಲುಗಾಳಿಯು ಆ ಮುನಿಗಳ ಮೂಗಿನ ಹೊಳ್ಳೆಗಳನ್ನು ಪ್ರವೇಶಿಸಿದಾಗ ಅವರು ನಿರಾಕಾರ ಬ್ರಹ್ಮಕ್ಕೆ ಆಸಕ್ತರಾಗಿದ್ದರು, ನಿರಾಕಾರ ಬ್ರಹ್ಮಜ್ಞಾನಕ್ಕೆ ಆಸಕ್ತರಾಗಿದ್ದರು. ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಒಂದು ಮಾರ್ಪಾಡನ್ನು ಅವರು ಅನುಭವಿಸಿದರು ಅಂತ ಹೇಳಿ, ಇದು ಬಹಳ ಮುಖ್ಯವಾದಂತಹ ಒಂದು ಶ್ಲೋಕ ಈ ಒಂದು ಅಧ್ಯಾಯದಲ್ಲಿ. ನಂತರ ಆ ಭಗವಂತನ ಆಗಮನವಾದ ನಂತರ ಅಲ್ಲಿ ಏನು ಸಂಭಾಷಣೆ ನಡೆಯಿತು, ಭಗವಂತ, ದ್ವಾರಪಾಲಕರು ಮತ್ತು ಚತುಷ್ಕುಮಾರರು, ಲಕ್ಷ್ಮೀ ಸಮೇತನಾಗಿ ಬಂದಂತಹ ಭಗವಂತನು ಅವರ ಜೊತೆ ಏನು ಮಾತನಾಡಿದನು ಅನ್ನೋದನ್ನ ಈ ಒಂದು ಅಧ್ಯಾಯದಲ್ಲಿ, ಈ 16ನೇ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಪುಸ್ತಕ ಇದ್ದವರು ದಯವಿಟ್ಟು ಶ್ರೀಮದ್ ಭಾಗವತ ಪುಸ್ತಕವನ್ನ ತೆರೆಯಿರಿ. ಅನುವಾದವನ್ನು ಓದುವವರು ಕೈ ಮೇಲೆತ್ತಬಹುದು. ಮೊದಲನೆಯ ಶ್ಲೋಕ. ಬ್ರಹ್ಮದೇವರು ದೇವತೆಗಳಿಗೆ ವಿವರಿಸುವಂತಹ ಒಂದು ಸಂದರ್ಭ. ಈ ಹಿರಣ್ಯಾಕ್ಷ ಹಿರಣ್ಯಕಶಿಪು ಇವರ ಒಂದು ಜನನಕ್ಕೆ ಕಾರಣವಾದಂತಹ ಅಂಶ ಯಾವುದು ಅನ್ನುವಂತಹ ಪ್ರಶ್ನೆಗೆ ಬ್ರಹ್ಮದೇವರೇ ಸ್ವತಃ ನೀಡುವಂತಹ ಉತ್ತರ. ಅದಕ್ಕೆ ಉತ್ತರವಾಗಿ ಬ್ರಹ್ಮದೇವರು ಇಲ್ಲಿ ತಿಳಿಸ್ತಾ ಇರುವಂತಹದ್ದು ದೇವತೆಗಳಿಗೆ. ಬ್ರಹ್ಮ ಉವಾಚ ಇತಿ ತದ್ಗೃಣತಾಂ ತೇಷಾಂ ಮುನೀನಾಂ ಯೋಗಧರ್ಮಿಣಾಂ ಪ್ರತಿನಂದ್ಯ ಜಗಾದೇದಂ ವಿಕುಂಠ ನಿಲಯೋ ವಿಭುಃ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ.
ಬ್ರಹ್ಮನು ಹೇಳಿದನು. ಅವರ ಸೊಗಸಾದ ಮಾತುಗಳಿಗಾಗಿ ಋಷಿಗಳನ್ನು ಅಭಿನಂದಿಸಿದ ಬಳಿಕ ವೈಕುಂಠ ಲೋಕವನ್ನು ನೆಲೆಮೆನೆಯಾಗೊಳ್ಳ ದೇವೋತ್ತಮ ಪರಮ ಪುರುಷನು ಹೀಗೆ ನುಡಿದನು. ಹರೇ ಕೃಷ್ಣ. ಇಲ್ಲಿ ದೇವೋತ್ತಮ ಪರಮಪುರುಷನಾದಂತಹ ಶ್ರೀಕೃಷ್ಣ ಅಥವಾ ವಿಷ್ಣು, ಆತನು ತನ್ನ ಸೇವಕರು ಮಾಡಿದಂತಹ ಏನು ಈ ಒಂದು ಕಾರ್ಯ ಇದೆ ಅದಕ್ಕೆ ತಾನೇ ಎಲ್ಲ ಜವಾಬ್ದಾರಿಯನ್ನು ತಾನೇ ಹೊತ್ತುಕೊಳ್ತಾನೆ. ಹೇಗೆ ಅಂತ ಹೇಳಿದ್ರೆ, ಒಬ್ಬ ಸೇವಕನು ತಪ್ಪು ಮಾಡಿದ್ರೆ ಆತನ ಸ್ವಾಮಿಯು ಅದಕ್ಕೆ ಹೊಣೆಗಾರನಾಗ್ತಾನೆ. ಅದೇ ರೀತಿ ಭಗವಂತನು ಮೊದಲು ಕುಮಾರರಲ್ಲಿ ಕ್ಷಮೆಯನ್ನ ಕೇಳ್ತಾನೆ. ಈ ದ್ವಾರಪಾಲಕರು ಮಾಡಿದಂತಹ ತಪ್ಪಿಗೆ ಕ್ಷಮೆಯನ್ನ ಭಗವಂತನು ಕೇಳುವಂತಹದ್ದು. ಇದು ಮೊದಲ 6 ಶ್ಲೋಕಗಳಲ್ಲಿ ನಾವು ಮೊದಲ 5 ಶ್ಲೋಕಗಳಲ್ಲಿ ಇದನ್ನ ಕಾಣಬಹುದು. ಶ್ರೀ ಭಗವಾನ್ ಉವಾಚ ಏತತೌ ಪಾರ್ಷದೌ ಮಹ್ಯಂ ಜಯೋ ವಿಜಯ ಏವ ಚ ಕದರ್ಥೀಕೃತ್ಯ ಮಾಂ ಯದ್ವೋ ಬಹ್ವಕ್ರಾತಾಮತಿಕ್ರಮಂ. ಚಿತ್ರಮೋಹಿನಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮ್ಸ್. ಅನುವಾದ. ದೇವೋತ್ತಮ ಪರಮ ಪುರುಷನು ನುಡಿದನು, ಜಯ ಮತ್ತು ವಿಜಯರೆಂಬ ನಾಮಧೇಯವುಳ್ಳ ಈ ನನ್ನ ಇಬ್ಬರು ಸೇವಕರು ನನ್ನನ್ನೂ ಉಪೇಕ್ಷಿಸಿ ನಿಮ್ಮ ವಿಷಯದಲ್ಲಿ ಮಹಾ ಅಪರಾಧವನ್ನು ಎಸಗಿದ್ದಾರೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ಭಗವಂತನು ನುಡಿಯುವಂತಹ ಮಾತುಗಳು ಈಗ ನಾವು ಮುಂದಕ್ಕೆ ನೋಡ್ತಾ ಹೋದ ಹಾಗೆ ಯಾವ ರೀತಿಯಾಗಿರ್ತದೆ ಅಂತ ಹೇಳಿದ್ರೆ, ಇಲ್ಲಿ ಕೇವಲ ಜಯ ವಿಜಯರು ಮಾತ್ರ ಅಲ್ಲ, ಚತುಷ್ಕುಮಾರರಿಂದಲೂ ಕೂಡ ಒಂದು ವೈಷ್ಣವ ಅಪರಾಧ ಉಂಟಾಗಿದೆ. ಅದನ್ನ ಭಗವಂತನ ಮಾತುಗಳ ಮುಖಾಂತರವಾಗಿ ಚತುಷ್ಕುಮಾರರು ಅರ್ಥ ಮಾಡಿಕೊಳ್ತಾರೆ. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಬರೀತಾರೆ, ಭಕ್ತನೊಬ್ಬನ ವಿಷಯದಲ್ಲಿ ಅಪರಾಧವನ್ನು ಎಸಗುವುದು ಮಹಾ ಅನ್ಯಾಯ. ಒಬ್ಬ ಜೀವಿಯು ವೈಕುಂಠ ಲೋಕ ಪಡೆಯುವಷ್ಟು ಪ್ರಗತಿ ಹೊಂದಿದ್ದರೂ ಕೂಡ ಅವನು ಅಪರಾಧವೆಸಗುವ ಸಂಭವ ಇದ್ದೇ ಇರುತ್ತದೆ. ವ್ಯತ್ಯಾಸವೆಂದರೆ, ಒಬ್ಬ ವೈಕುಂಠದಲ್ಲಿದ್ದಾಗ ಅಪ್ಪಿತಪ್ಪಿ ಏನಾದರೂ ಅಪರಾಧ ಮಾಡಿದರೆ ಭಗವಂತನಿಂದ ಅವನು ರಕ್ಷಣೆಯನ್ನು ಪಡೆಯುತ್ತಾನೆ. ಇಲ್ಲಿ ಜಯ ವಿಜಯರು ಈಗ ಶಪಿತರಾಗಿದ್ದಾರೆ. ಆ ಒಂದು ಬ್ರಾಹ್ಮಣ ಶಾಪದಿಂದ ಅವರನ್ನ ವಿಮೋಚನೆಗೊಳಿಸಬಹುದು ಭಗವಂತ. ಆದರೆ ಆ ರೀತಿಯಾಗಿ ಭಗವಂತ ಮಾಡುವುದಿಲ್ಲ. ಬದಲಾಗಿ ಅವರು ಏನು ಶಾಪವನ್ನ ಕೊಟ್ಟಿದ್ದಾರೋ ಆ ಶಾಪಕ್ಕೆ ಭಗವಂತ ತನ್ನ ಅನುಮೋದನೆಯನ್ನು ನೀಡ್ತಾನೆ. ಮತ್ತು ಜಯ ವಿಜಯರನ್ನ ಕಾಪಾಡ್ಲಿಕ್ಕೋಸ್ಕರ, ಅವರ ಒಳಿತಿಗೋಸ್ಕರ ಅವರು ತಕ್ಷಣವೇ ಆದಷ್ಟು ಬೇಗ ಮತ್ತೆ ವೈಕುಂಠಕ್ಕೆ ಹಿಂದಿರುಗಿ ಬರಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ಆ ಭಗವಂತನೇ ಸ್ವತಃ ಮಾಡ್ತಾನೆ. ಯಸ್ತ್ವೇತಯೋರ್ಧೃತೋ ದಂಡೋ ಭವದ್ಭಿರ್ಮಾನುಮೃತಯೇ ಸಾ ಏವಾನುಮತೋಸ್ಮಾಭಿರ್ಮನಯೋ ದೇವಹೇಳನಾತ್. ಉಮಕುಲಕರ್ಣಿ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದಿದೆ. ಹೇ ಮಹರ್ಷಿಗಳೇ, ನನ್ನ ಭಕ್ತರಾದ ನೀವು ಅವರಿಗೆ ನೀಡಿದ ಶಿಕ್ಷೆಯನ್ನು ನಾನು ಅನುಮೋದಿಸುತ್ತೇನೆ. ಹರೇ ಕೃಷ್ಣ. ಈ ರೀತಿ ಭಗವಂತನು ಈ ರೀತಿಯಾಗಿ ಹೇಳಿ ಆ ಒಂದು ಚತುಷ್ಕುಮಾರರ ಒಂದು ಶಾಪ ಏನಿತ್ತು ಅದನ್ನ ಭಗವಂತನು ಕೂಡ ಅನುಮೋದಿಸ್ತಾನೆ. ಯಾಕೆ ಈ ರೀತಿಯಾಗಿ ಮಾಡಿದ್ರು ಅಂತ ಹೇಳಿ ನೋಡುವುದಾದ್ರೆ ಅದಕ್ಕೆ ಉತ್ತರ ಮುಂದಿನ ಶ್ಲೋಕಗಳಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಗೋ ಬ್ರಾಹ್ಮಣ ಹಿತಾಯಚ. ಭಗವಂತನು ಗೋವುಗಳ ಮತ್ತು ಬ್ರಾಹ್ಮಣರ ಹಿತವನ್ನ ಬಯಸುವವನು, ಅವರನ್ನ ರಕ್ಷಣೆ ಮಾಡುವವನು. ಅಂತಹ ಬ್ರಾಹ್ಮಣರ ಮುಖೇನ ಬಂದಂತಹ ಮಾತು ಏನಿದೆ ಅದು ಸತ್ಯವಾಗ್ತದೆ. ಆ ರೀತಿಯಾಗಿ ಭಗವಂತನು ಆ ಒಂದು ತಪ್ಪನ್ನ ತಾನೇ ಒಪ್ಪಿಕೊಳ್ತಾನೆ. ಅದಕ್ಕೊಂದು ನಿದರ್ಶನವನ್ನ ಹೇಳುವ ಮುಖಾಂತರ ಇಲ್ಲಿ 5ನೇ ಶ್ಲೋಕದಲ್ಲಿ ತಿಳಿಸ್ತಾರೆ. ಯನ್ನಾಮಾನಿ ಚ ಗೃಹ್ಣಾತಿ ಲೋಕೋ ಭೃತ್ಯೇ ಕೃತಾಗಸಿ ಸೋ ಸಾಧುವಾದ ಸತ್ಕೀರ್ತಿಂ ಹಂತಿ ತ್ವಚಮಿವಾಮಯಃ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಶರೀರದ ಯಾವುದೇ ಭಾಗದಲ್ಲಿನ ತೊನ್ನಿನ ಬಿಳಿ ಮಚ್ಚೆಯೊಂದು ಇಡೀ ಚರ್ಮವನ್ನೇ ಮಲಿನಗೊಳಿಸುವಂತೆ ಸೇವಕನೊಬ್ಬನು ಮಾಡಿದ ತಪ್ಪು ಕೆಲಸವು ಜನಸಾಮಾನ್ಯರು ಅವನ ಒಡೆಯನನ್ನು ದೂರುವಂತೆ ಮಾಡುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಆಮಯ ಅಂತ ಹೇಳಿದ್ರೆ ಕುಷ್ಠರೋಗ. ಈ ಕುಷ್ಠರೋಗ ಇರುವಂತಹ ವ್ಯಕ್ತಿ, ಆತನ ಶರೀರದ ಯಾವುದೇ ಒಂದು ಭಾಗದಲ್ಲಿ ಇದ್ರೂ ಕೂಡ, ಆ ಒಂದು ಚರ್ಮದ ಯಾವುದೇ ಒಂದು ಭಾಗದಲ್ಲಿ ಇದ್ರೂ ಕೂಡ
ಅದು ಇಡೀ ಮೈಯನ್ನ ಮಲಿನಗೊಳಿಸುವಂತಹದ್ದು. ಅದೇ ರೀತಿ ಸೇವಕನು ತಪ್ಪು ಮಾಡಿದ್ರೆ ಅದು ಎಲ್ಲರಿಗೂ ಕೂಡ, ಅಂದ್ರೆ ಆ ಒಂದು ಸ್ವಾಮಿ, ಆ ಒಂದು ಸಂಸ್ಥೆ ಅಥವಾ ಯಾವುದೇ ಒಂದು ಮನೆ ಯಜಮಾನ ಇರಬಹುದು, ಅವರಿಗೂ ಕೂಡ ಅದರ ಒಂದು ಪರಿಣಾಮ ಉಂಟಾಗ್ತದೆ, ಅಥವಾ ಅವರು ಅದರ ಒಂದು ಜವಾಬ್ದಾರಿಯನ್ನ ಹೊತ್ತುಕೊಳ್ಳಬೇಕಾಗ್ತದೆ. ಈ ರೀತಿ ಒಂದು ಕುಷ್ಠರೋಗದ ಉದಾಹರಣೆಯನ್ನ ತೆಗೆದುಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರಿಸ್ತಾ ಬ್ರಾಹ್ಮಣರಿಗೆ ಭಗವಂತ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ದಾನೆ, ಆ ಬ್ರಾಹ್ಮಣರನ್ನ ಭಗವಂತ ಯಾವ ರೀತಿಯಾಗಿ ಕಾಣ್ತಾನೆ ಅನ್ನುವುದನ್ನ ಮುಂದಿನ ಶ್ಲೋಕಗಳಲ್ಲಿ, ಮುಂದಿನ 5 ಶ್ಲೋಕಗಳಲ್ಲಿ ನಾವು ಕಾಣಬಹುದು. ಯಸ್ಯಾಮೃತಾಮಲಯಶ ಶ್ರವಣಾವಗಾಹ ಸತ್ಯ ಪುನಾತಿ ಜಗದಾಶ್ವಪಚಾದ್ವಿಕುಂಠ ಸೋಹಂ ಭವದ್ಯ ಉಪಲಬ್ಧ ಸುತೀರ್ಥ ಕೀರ್ತಿ ಸಿದ್ಧ್ಯಾಂ ಸ್ವಬಾಹುಮಪಿ ವಾ ಪ್ರತಿಕೂಲ ವೃತ್ತಿಂ. ಚಿತ್ರಮಣಿ ಮತ. ಹರೇ ಕೃಷ್ಣ ಪ್ರಭುಜಿ. ಅನುವಾದ: ಇಡೀ ಜಗತ್ತಿನಲ್ಲಿ ಯಾರೊಬ್ಬನು ಅವನು ನಾಯಿಯ ಮಾಂಸವನ್ನು ಬೇಯಿಸಿ ತಿನ್ನುವ ಚಂಡಾಳನಾಗಿರಲಿ, ನನ್ನ ಹೆಸರು ಪ್ರಖ್ಯಾತಿಗಳ ವೈಭವವನ್ನು ಕಿವಿಯಲ್ಲಿ ಕೇಳಿದ್ದೇ ಆದರೆ ಅಂತಹ ಸ್ನಾನದಿಂದ ಕೂಡಲೇ ಶುದ್ಧನಾಗುವನು. ನೀವೀಗ ಸಂದೇಹವಿಲ್ಲದೆ ನನ್ನ ಸಾಕ್ಷಾತ್ಕಾರವನ್ನು ಹೊಂದಿರುವಿರಿ. ಆದ್ದರಿಂದ ನನ್ನ ಬಾಹುವಿನ ವರ್ತನೆ ನಿಮಗೆ ವಿರುದ್ಧವಾಗಿದೆ ಎಂದು ಕಂಡು ಬಂದರೆ ಆ ನನ್ನ ಬಾಹುವನ್ನು ನಾನಾಗಿಯೇ ಕಡಿದು ಹಾಕಲು ಹಿಂದೆಗೆಯುವುದಿಲ್ಲ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ 2 ವಿಚಾರಗಳನ್ನು ನಾವು ಕಾಣಬಹುದು. ಮೊದಲನೇದಾಗಿ, ಬ್ರಾಹ್ಮಣರು, ಚತುಷ್ಕುಮಾರರು, ಅವರಿಗೆ ಅವಮಾನವಾಗುವುದಾದ್ರೆ ಅದು ಭಗವಂತನದ್ದೇ ಸ್ವತಃ ತನ್ನ ಬಾಹುವಿನಿಂದಲೇ, ತನ್ನದೇ ಅಂಗದಿಂದ ಅವರಿಗೆ ಅವಮಾನ ಆದ್ರೆ ತನ್ನ ಅಂಗವನ್ನೇ ಕಡಿದುಕೊಳ್ತೇನೆ ಅಂತ ಹೇಳಿ ಭಗವಂತ ಹೇಳುವಂಥದ್ದು. ಮತ್ತು ಇನ್ನೊಂದು, ಈ ಜಯ ವಿಜಯರನ್ನ ಭಗವಂತ ತನ್ನ ಒಂದು ಅಂಗಕ್ಕೆ ಹೋಲಿಸ್ತಾ ಇದ್ದಾನೆ. ಅಂದ್ರೆ ನನ್ನದೇ ಕೈ ಇವರು, ನನ್ನ ಒಂದು ಮಾರ್ಗದರ್ಶನದಲ್ಲಿಯೇ ಇವರು ಇಲ್ಲಿ ಪಾಲಕರಾಗಿ ಇರುವಂತಹದ್ದು. ಅಂದ್ರೆ ಆ ಒಂದು ಈ ದ್ವಾರಪಾಲಕರನ್ನ ಭಗವಂತ ತನ್ನವರು ಅಂತ ಹೇಳಿ ಹತ್ತಿರಕ್ಕೆ ಸೇರಿಸಿಕೊಳ್ಳುವಂಥದ್ದನ್ನ ಇಲ್ಲಿ ನಾವು ಕಾಣಬಹುದು. ಭಗವಂತ ತನ್ನ ಸೇವಕರನ್ನ ಎಷ್ಟೊಂದು ಪ್ರೀತಿಯಿಂದ ನೋಡಿಕೊಳ್ತಾನೆ ಅನ್ನೋದನ್ನು ಕೂಡ ಇಲ್ಲಿ ನಾವು ಕಾಣಬಹುದು. ಮುಂದುವರಿಸ್ತಾ ಭಗವಂತ ತನ್ನ ಮಾತುಗಳನ್ನ ಮುಂದುವರಿಸ್ತಾನೆ. 7ನೇ ಶ್ಲೋಕ. ಯತ್ಸೇವಯಾ ಚರಣ ಪದ್ಮ ಪವಿತ್ರ ರೇಣುಂ ಸದ್ಯಾಕ್ಷತಾಖಿಲಮಲಂ ಪ್ರತಿಲಬ್ಧಶೀಲಂ ನ ಶ್ರೀ ವಿರಕ್ತಮಪಿ ಮಾಂ ನಿಜಹಾತಿ ಯಸ್ಯ ಪ್ರೇಕ್ಷಾಲವಾರ್ಥ ಇತರೇ ನಿಯಮಾನ್ ವಹಂತಿ. ಉಮಾ ಕುಲಕರ್ಣಿ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದಿದೆ. ಭಗವಂತನು ಮುಂದುವರೆಸಿದನು, ನಾನು ಭಕ್ತರ ಸೇವಕನಾದ್ದರಿಂದ ನನ್ನ ಪಾದ ಕಮಲಗಳು ಎಷ್ಟು ಪವಿತ್ರವಾಗಿದೆ ಎಂದರೆ ಅವು ಕೂಡಲೇ ಎಲ್ಲಾ ಪಾಪವನ್ನೂ ತೊಳೆದು ಬಿಡುತ್ತವೆ. ನನಗೆ ಭಾಗ್ಯಲಕ್ಷ್ಮಿಯೊಂದಿಗೆ ಯಾವ ಅನುರಕ್ತಿಯೂ ಇಲ್ಲದಿದ್ದರೂ ಅವಳು ನನ್ನನ್ನು ತೊರೆಯದೇ ಇರುವಂತಹ ವ್ಯವಸ್ಥೆಯನ್ನು ಸಾಧಿಸಿದ್ದೇನೆ. ಇತರರು ಅವಳ ಸೌಂದರ್ಯವನ್ನು ಹೊಗಳುತ್ತಾರೆ ಮತ್ತು ಅವಳ ಕಿಂಚಿತ್ ಅನುಗ್ರಹವನ್ನು ಸಂಪಾದಿಸುವುದಕ್ಕಾಗಿ ಪುಣ್ಯವ್ರತಗಳನ್ನು ಆಚರಿಸುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ವೈಕುಂಠಕ್ಕೂ ಈ ಭೌತಿಕ ಪ್ರಪಂಚಕ್ಕೂ ಇರುವಂತಹ ಒಂದು ಮುಖ್ಯವಾದಂತಹ ವ್ಯತ್ಯಾಸ ಇಲ್ಲಿ. ಈ ಪ್ರಪಂಚದಲ್ಲಿ ಸೇವಕನು ಸೇವಕನಾಗಿಯೇ ಇರ್ತಾನೆ, ಸ್ವಾಮಿಯು ಸ್ವಾಮಿಯಾಗಿಯೇ ಇರ್ತಾನೆ. ಆದ್ರಿಂದ ಸಾಮಾನ್ಯವಾಗಿ ನಾವು ಭಗವಂತನ ಸೇವೆ ಅದು ತುಂಬಾ ಉತ್ತಮವಾದದ್ದು, ನಾವು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ನಿತ್ಯವೂ ಭಗವಂತನ ಸೇವೆಯಲ್ಲಿ ತೊಡಗಿರುತ್ತೇವೆ ಅಂತ ಹೇಳಿದಾಗ ಜನರು ಸ್ವಲ್ಪ ಇದರ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ಅಲ್ಲಿ ಆ ವೈಕುಂಠದಲ್ಲಿ ಹೇಗೆ ಅಂತ ಹೇಳಿದ್ರೆ, ಭಗವಂತನು ತಾನು ಸ್ವಾಮಿಯಾಗಿದ್ರೂ ಕೂಡ ಆತನು ತನ್ನ ಸೇವಕರಿಗೆ ಸೇವಕನಂತೆ ನಡೆದುಕೊಳ್ಳುತ್ತಾನೆ. ಇದು ಆ ಭಗವಂತನ ಒಂದು ವೈಶಿಷ್ಟ್ಯ. ಹೇಗೆ ಶ್ರೀಕೃಷ್ಣನು ಅರ್ಜುನನಿಗೆ ಸಾರಥಿಯಾಗಿ ನಿಂತಿದ್ದ, ಅಥವಾ ಯುಧಿಷ್ಠಿರ ಮಹಾರಾಜನ ಆಜ್ಞೆಯನ್ನ ಅವನು ಶಿರಸಾವಹಿಸಿ ಕೊಡುತ್ತಿದ್ದ. ಇದೆಲ್ಲ ಭಗವಂತ ತನ್ನ ಭೃತ್ಯರಿಗೆ ಭೃತ್ಯನಾಗಿ ಇರುವಂಥದ್ದು, ತನ್ನ ಸೇವಕರಿಗೆ ಅವನು ಸೇವಕನಾಗಿ ನಡೆದುಕೊಳ್ಳುವಂತಹದ್ದು. ಈ ಬ್ರಾಹ್ಮಣರು ಯಾರಿದ್ದಾರೆ ಅವರ ಒಂದು ಸೇವಕನಾಗಿ ಭಗವಂತ ಇದ್ದ ಕಾರಣದಿಂದಲೇ ಆ ಭಗವಂತನ ಒಂದು ಪಾದಕಮಲಕ್ಕೆ ಅಷ್ಟೊಂದು ಶಕ್ತಿಯು ಬಂದಿದೆ ಅಂತ ಹೇಳಿ ಭಗವಂತನು
ಒಂದು ವಿನಮ್ರ ಸ್ಥಾನವನ್ನ ತೆಗೆದುಕೊಂಡು ಇಲ್ಲಿ ಈ ಒಂದು ಚತುಷ್ಕುಮಾರರಿಗೆ ಈ ರೀತಿಯಾಗಿ ಹೇಳುತ್ತಾ ಇರುವಂತಹದ್ದು. ನಾಹಂ ತಥಾದ್ಮಿ ಯಜಮಾನ ಅವಿವಿರ್ಹತಾನೇ ಶೋಚತ್ಪೃತಮದನ್ ಹುತ ಭುಂಕ್ತೇನ ಯದ್ಬ್ರಾಹ್ಮಣಸ್ಯ ಮುಖತರಶ್ಚ ತೋಘುಘಾಸಂ ತುಷ್ಟಸ್ಯ ಮಯ್ಯೈವ ಹಿತೈರ್ನಿಜ ಕರ್ಮ ಪಾಕೈ. ಶೋಭಾಯನ್ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ತಮ್ಮ ಕರ್ಮಫಲಗಳನ್ನು ನನಗೆ ಅರ್ಪಿಸಿರುವ ಮತ್ತು ನನ್ನ ಪ್ರಸಾದದಿಂದ ಸದಾ ತೃಪ್ತರಾಗಿರುವ ಬ್ರಾಹ್ಮಣರಿಗೆ ಅರ್ಪಿಸುವ ತುಪ್ಪದಿಂದ ಜಿನುಗುತ್ತಿರುವ ಸವಿಯುಣಿಸನ್ನು ನಾನು ಆನಂದದಿಂದ ಸವಿ ನೋಡುತ್ತೇನೆ. ನನ್ನ ಮುಖಗಳಲ್ಲಿ ಒಂದಾದ ಯಜ್ಞಾಗ್ನಿಯಲ್ಲಿ ಯಜ್ಞಿಕರು ಅರ್ಪಿಸುವ ಅವಿಸ್ಸಿನಿಂದ ನಾನು ಅಷ್ಟೊಂದು ಆನಂದವನ್ನು ಪಡೆಯುವುದಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಈ ಒಂದು ಯಜ್ಞಾಗ್ನಿ ಅಂತ ಹೇಳಿದ್ರೆ ಭಗವಂತನ ನಾಲಗೆ ಇದ್ದ ಹಾಗೆ. ಆ ಯಜ್ಞ ಕುಂಡದಲ್ಲಿ ಏನೆಲ್ಲ ಅರ್ಪಿಸ್ತೇವೋ ಅದು ಮೂಲದಲ್ಲಿ ಭಗವಂತನಿಗೆ ಹೋಗಿ ಸೇರುವಂತಹದ್ದು. ಆದ್ರೆ ಆ ರೀತಿಯಾಗಿ ನಡೆಸುವಂತಹ ಯಜ್ಞಕ್ಕಿಂತಲೂ ಬ್ರಾಹ್ಮಣರಿಗೆ ಮಾಡುವಂತಹ ಭೋಜನ ಏನಿದೆ ಅದರಿಂದ ಬ್ರಾಹ್ಮಣರು ತೃಪ್ತರಾದ್ರೆ ಅದು ಭಗವಂತನಿಗೆ ಹೆಚ್ಚಿನ ಒಂದು ತೃಪ್ತಿಯನ್ನ ಉಂಟು ಮಾಡುತ್ತದೆ. ಅದ್ವೈತಾಚಾರ್ಯರು ತಮ್ಮ ಪಿತೃಗಳಿಗೆ ಈ ಒಂದು ಪಿಂಡ ಪ್ರದಾನವನ್ನ ಮಾಡುವಂತಹ ಸಂದರ್ಭದಲ್ಲಿ ಹರಿದಾಸ ಠಾಕೂರರನ್ನ ಕರೆದು ಅವರಿಗೆ ಭೋಜನವನ್ನ ನೀಡ್ತಾ ಇದ್ರು. ಹರಿದಾಸ ಠಾಕೂರರು ಹೇಳ್ತಿದ್ರು, ನಾನು ಒಬ್ಬ ನೀಚ ಕುಲದಲ್ಲಿ ಹುಟ್ಟಿರುವವನಾಗಿರೋದ್ರಿಂದ ನೀವು ಯಾವುದಾದ್ರೂ ಬ್ರಾಹ್ಮಣರಿಗೆ ಇದನ್ನು ಕೊಡಬೇಕು ಅಂತ ಹೇಳಿದಾಗ ನಿಮಗೆ ಈ ಒಂದು ಭೋಜನವನ್ನ ಕೊಡುವಂತದ್ದು 100 ಮಂದಿ ಬ್ರಾಹ್ಮಣರಿಗೆ ಕೊಡುವುದಕ್ಕೆ ಸಮಾನ ಅಂತ ಹೇಳಿದ್ರೆ, ಆ ಭಗವಂತನ ಭಕ್ತರಿಗೆ ಪ್ರಿಯವಾಗಿ ನಾವು ನಡೆದುಕೊಂಡ್ರೆ ಅದು ಭಗವಂತನಿಗೆ ಇಷ್ಟವಾಗ್ತದೆ. ಯಜ್ಞ ಯಾಗ ಇತ್ಯಾದಿ ಯಾವುದೇ ಕರ್ಮಗಳನ್ನ ಮಾಡುವುದಕ್ಕಿಂತಲೂ ಭಗವಂತನ ಭಕ್ತರು ಯಾರಿದ್ದಾರೆ ಅವರಿಗೆ ಸಂತೋಷವಾಗುವ ರೀತಿಯಲ್ಲಿ ನಡೆದುಕೊಳ್ಳುವುದರಿಂದ ನಾವು ಭಕ್ತಿಯಲ್ಲಿ ಹೆಚ್ಚಿನ ಪ್ರಗತಿಯನ್ನ ಸಾಧಿಸಬಹುದು ಮತ್ತು ಆ ಭಗವಂತನಿಗೆ ಹೆಚ್ಚು ಹತ್ತಿರವಾಗಲಿಕ್ಕೆ ಸಾಧ್ಯ ಇದೆ. 9ನೇ ಶ್ಲೋಕ. ಯೇಷಾಂ ಬಿಭರ್ಮ್ಯಹಮಖಂಡ ವಿಕುಂಠ ಯೋಗ ಮಾಯಾ ವಿಭೂತಿರಮಲಾಂಘ್ರಿ ರಜ ಕಿರೀಟೈ ವಿಪ್ರಾಂಸ್ತು ಕೋನ ವಿಷಹೇತಯದರ್ಹಣಾಂಭ ಸದ್ಯಾ ಪುನಾತಿ ಸಹ ಚಂದ್ರಲಲಾಮಲೋಕಾನ್. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನಾನು ನನ್ನ ಅನಿರ್ಬಂಧಿತ ಅಂತರಂಗ ಶಕ್ತಿಯ ಪ್ರಭುವಾಗಿದ್ದೇನೆ. ಗಂಗಾ ಜಲವು ನನ್ನ ಪಾದಗಳನ್ನು ತೊಳೆದ ಮೇಲೆ ಉಳಿದ ಶೇಷವಾಗಿದೆ. ಆ ನೀರು ಅದನ್ನು ತನ್ನ ತಲೆಯ ಮೇಲೆ ಧರಿಸಿದ ಶಿವನನ್ನು ಒಳಗೊಂಡು 3 ಲೋಕಗಳನ್ನು ಪವಿತ್ರಗೊಳಿಸುತ್ತದೆ. ನಾನು ವೈಷ್ಣವರ ಪಾದಧೂಳಿಯನ್ನು ನನ್ನ ತಲೆಯ ಮೇಲೆ ಧರಿಸಬಹುದಾದರೆ ಯಾರು ತಾವೂ ಅದನ್ನು ಮಾಡಲು ನಿರಾಕರಿಸುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಭಗವಂತನ ಪಾದಕಮಲಗಳು ಎಷ್ಟೊಂದು ಪಾವನ ಅಂತ ಹೇಳಿದ್ರೆ, ಆ ಪಾದಕಮಲಗಳಿಂದ ಬಂದಂತಹ ಗಂಗಾ ನದಿ ಅದು 3 ಲೋಕಗಳನ್ನು ಶುದ್ಧ ಮಾಡುವಂತಹ ಶಕ್ತಿಯನ್ನ ಹೊಂದಿದೆ. ಆ ಗಂಗಾ ಜಲದ ಏಕಮಾತ್ರ ಒಂದು ಅರ್ಹತೆ ಏನು ಅಂತ ಹೇಳಿದ್ರೆ ಅದು ಭಗವಂತನ ಪಾದೋದಕ, ಪಾದದಿಂದ ಬಂದಂತಹ ಒಂದು ನೀರಾಗಿದೆ. ಅಂತಹ ಭಗವಂತನ ಪಾದವು ಅಷ್ಟೊಂದು ಪವಿತ್ರವಾಗಿರುವಾಗ ಆ ಭಗವಂತನು ಈ ಭಕ್ತರ ಅಥವಾ ಬ್ರಾಹ್ಮಣರ ಅಥವಾ ವೈಷ್ಣವರ ಪಾದಧೂಳಿಯನ್ನ ತನ್ನ ತಲೆಯ ಮೇಲೆ ಧರಿಸುತ್ತಾನೆ. ಹಾಗೆ ಆದರೆ ಆ ಭಗವಂತನ ಭಕ್ತರ ಒಂದು ಮಹಿಮೆ ಯಾವ ರೀತಿಯಾದದ್ದು ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಭಗವಂತನ ಭಕ್ತರ ಬಗ್ಗೆ ಮಾಡುವಂತಹ ಯಾವುದೇ ಒಂದು ಸಣ್ಣ ವೈಷ್ಣವ ಅಪರಾಧವು ಕೂಡ ನಮ್ಮನ್ನ ಭಗವಂತನಿಂದ ದೂರ ಮಾಡ್ತದೆ. ಈ ಒಂದು ಈ ಅಧ್ಯಾಯ ಮತ್ತೆ ಹಿಂದಿನ ಅಧ್ಯಾಯದ ಮುಖ್ಯವಾದಂತಹ ತಾತ್ಪರ್ಯ ಏನು ಅಂತ ಹೇಳಿದ್ರೆ ವೈಷ್ಣವ ಅಪರಾಧವನ್ನು ನಾವು ಮಾಡಬಾರದು ಅಂತ ಹೇಳಿ ನಾವು ಆದಷ್ಟು ಹೆಚ್ಚು ಜಾಗರೂಕರಾಗಿರಬೇಕು, ವೈಷ್ಣವ ಅಪರಾಧದಿಂದ ನಾವು ದೂರ ಇರಬೇಕು ಅನ್ನುವಂತಹ ಒಂದು ಸಂದೇಶವನ್ನ ನಾವು ಈ ಒಂದು ಅಧ್ಯಾಯದಿಂದ ಕಲಿತುಕೊಳ್ಳಬಹುದು. 10ನೇ ಶ್ಲೋಕ. ಏಮೇ ತನೂರ್ದ್ವಿಜವರಾನ್ ದುಹತಿರ್ಮದೀಯ ಭೂತಾನ್ಯಲಬ್ಧ ಶರಣಾನಿ ಚ ಭೇದ ಬುದ್ಧ್ಯ ದ್ರಕ್ಷ್ಯಂತ್ಯ ಘಕ್ಷತದೃಶೋ
ಮಹ್ಯಮನ್ಯವಸ್ತಾನ್ ಗೃಧ್ರಾರುಷಾ ಮಮ ಕುಶತ್ಯಂತಿ ದಂಡನೇತು. ಚಿತ್ರಮಣಿ ಮಾತಾಡಿ. ಹರೇ ಕೃಷ್ಣ ಪ್ರಭು. Yes. ಬ್ರಾಹ್ಮಣರು, ಗೋವುಗಳು ಮತ್ತು ಆತ್ಮರಕ್ಷಣೆ ಇಲ್ಲದ ಜೀವಿಗಳು ನನ್ನ ಶರೀರವಾಗಿದ್ದಾರೆ. ತಾವು ಮಾಡಿದ ಪಾಪದಿಂದ ಯಾರು ನ್ಯಾಯ ತೀರ್ಮಾನ ಶಕ್ತಿಯು ಕುಂದಿರುವುದೋ ಅಂತಹವರು ಇವುಗಳನ್ನು ನನ್ನಿಂದ ಭಿನ್ನವೆಂದು ನೋಡುತ್ತಾರೆ. ಅವರು ರೋಷಪೂರಿತ ಸರ್ಪಗಳ ಹಾಗೆ, ಪಾಪಿಗಳ ಮೇಲ್ವಿಚಾರಕನಾದ ಯಮರಾಜನ ರಣಹದ್ದುಗಳಂತ ದೂತರು ತಮ್ಮ ಕೊಕ್ಕುಗಳಿಂದ ರೋಷಾವೇಶದಿಂದ ಈ ಪಾಪಿಗಳನ್ನು ಹರಿದು ಛಿದ್ರವಾಗಿ ಮಾಡುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ಬ್ರಹ್ಮ ಸಂಹಿತೆಯಲ್ಲಿ ಹೇಳಿರೋ ಪ್ರಕಾರ 5 ರೀತಿಯಾದಂತಹ ಜನರು ಸಮಾಜದಲ್ಲಿ ರಕ್ಷಣೆಗೆ ಒಳಗಾಗಬೇಕು. ಗೋವುಗಳು, ಬ್ರಾಹ್ಮಣರು, ಸ್ತ್ರೀಯರು, ಮಕ್ಕಳು ಮತ್ತು ವೃದ್ಧರು. ಒಬ್ಬ ವ್ಯಕ್ತಿ ನಿಜವಾದಂತಹ ಶಕ್ತಿವಂತ ಅಂತೇಳಿ ಯಾವಾಗ ಅನಿಸಿಕೊಳ್ತಾನೆ ಅಂತ ಹೇಳಿದ್ರೆ, ಯಾರು ಸಮಾಜದಲ್ಲಿ ಅಬಲರಾಗಿರ್ತಾರೋ ಅವರಿಗೆ ರಕ್ಷಣೆಯನ್ನ ಕೊಡುವ ಮುಖಾಂತರವಾಗಿ ಆ ಒಂದು ನಿಜವಾದಂತಹ ಆತನ ಶಕ್ತಿಯ ಉಪಯೋಗವು ಸರಿಯಾದ ರೀತಿಯಲ್ಲಿ ಆಗ್ಲಿಕ್ಕೆ ಸಾಧ್ಯವಾಗ್ತದೆ. ಈ ರೀತಿ 5 ಜನರ ಯಾರನ್ನ ಇಲ್ಲಿ ಪಟ್ಟಿ ಮಾಡಿದ್ದಾರೋ ಅದರಲ್ಲಿಯೂ ಕೂಡ ಗೋವುಗಳು ಮತ್ತು ಬ್ರಾಹ್ಮಣರಿಗೆ ಇನ್ನೂ ಹೆಚ್ಚಿನ ವಿಶೇಷವನ್ನ ಭಗವಂತನು ಕೊಟ್ಟಿದ್ದಾನೆ. ಗೋವುಗಳ ಮತ್ತೆ ಬ್ರಾಹ್ಮಣರ ಸೇವೆ, ಅವರ ಕುರಿತಾಗಿ ನಾವು ನಡೆದುಕೊಳ್ಳುವಂತಹ ರೀತಿ, ಇದರ ಬಗ್ಗೆ ನಾವು ಬಹಳಷ್ಟು ಹೆಚ್ಚಿನ ಜಾಗರೂಕತೆಯನ್ನ ವಹಿಸಬೇಕು. 11ನೇ ಶ್ಲೋಕ. ಏ ಬ್ರಾಹ್ಮಣಾನ್ ಮೈಧಿಯಾ ಕ್ಷಿಪತೋರ್ಚಯಂತ ತುಷ್ಯಧೃತಾ ಸ್ಮಿತಸುತೋಕ್ಷಿತ ಪದ್ಮವಕ್ತ್ರ ವಾಣ್ಯಾನುರಾಗ ಕಲಯಾತ್ಮಜವದ್ಗೃಣಂತ ಸಂಬೋಧಯಂತ್ಯಹಮಿವಾಹಮುಪಾಹೃತಸ್ಮೈ ತಸ್ತೈ. ಉಮಾ ಕುಲಕರ್ಣಿ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದಿಂದ ಪ್ರಭುಪಾದಕ್ಕೆ ಜೈ. ಇದಕ್ಕೆ ಬದಲಾಗಿ ಹೃದಯದಲ್ಲಿ ಯಾರು ಸಂತೋಷಗೊಂಡಿರುತ್ತಾರೆಯೋ, ಯಾರ ಮುಖ ಕಮಲಗಳು ಅಮೃತಹಾಸದಿಂದ ದೀಪ್ತವಾಗಿರುವುದೋ, ಬ್ರಾಹ್ಮಣರು ಕಟುಕ್ತಿಗಳನ್ನು ನುಡಿದರೂ ಯಾರು ಅವರನ್ನು ಗೌರವಿಸುತ್ತಾರೆಯೋ ಅಂತವರು ನನ್ನ ಹೃದಯವನ್ನು ಸೆರೆ ಹಿಡಿಯುತ್ತಾರೆ. ಅವರು ಬ್ರಾಹ್ಮಣರನ್ನು ಸ್ವಯಂ ನಾನೇ ಎಂದು ಭಾವಿಸುತ್ತಾರೆ. ಮಗನು ತನ್ನ ಕೋಪಗೊಂಡ ತಂದೆಯನ್ನು ಹೇಗೆ ಶಾಂತಗೊಳಿಸುತ್ತಾನೆಯೋ ಅಥವಾ ನಾನು ಹೇಗೆ ನಿಮ್ಮನ್ನು ಸಮಾಧಾನ ಮಾಡುತ್ತಿದ್ದೇನೆಯೋ ಹಾಗೆ ಅವರು ಬ್ರಾಹ್ಮಣರನ್ನು ಪ್ರೀತಿಯ ಮಾತುಗಳಿಂದ ಹೊಗಳುತ್ತಾ ಸಮಾಧಾನಗೊಳಿಸುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಬ್ರಾಹ್ಮಣರ ಜೊತೆ ಹೇಗೆ ನಡೆದುಕೊಳ್ಳಬೇಕು ಅನ್ನೋದನ್ನ ಭಗವಂತ ತಾನೇ ಸ್ವತಃ ಮಾಡಿ ತೋರಿಸ್ತಾ ಇದ್ದಾನೆ. ಅದೇ ರೀತಿ ಇದು ನಮ್ಮ ಸಾಧನೆಯ ಒಂದು ಭಾಗವೂ ಆಗಿರ್ತದೆ. ಒಬ್ಬ ವ್ಯಕ್ತಿ ಯಾರು ಗೋವು ಮತ್ತೆ ಬ್ರಾಹ್ಮಣರಿಗೆ ಗೌರವವನ್ನ ಸೂಚಿಸ್ತಾನೋ ಆತನು ತಾನು ಭಕ್ತಿಯಲ್ಲಿ ಪ್ರಗತಿಯನ್ನ ಸಾಧಿಸಲಿಕ್ಕೆ ಸಾಧ್ಯ ಇದೆ. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಕುಬೇರನ ಮಕ್ಕಳ ಉದಾಹರಣೆಯನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ನಳಕುಬೇರ ಮತ್ತೆ ಮಣಿಗ್ರೀವ ಇವರು ಶಾಪಕ್ಕೆ ಒಳಗಾದಂತಹ ಕಥೆಯನ್ನು ನಾವು ಕೇಳಿದ್ದೇವೆ. ನಾರದ ಮುನಿಗಳಿಂದ ಶಾಪವನ್ನ ಪಡೆದಿದ್ದಾರೆ. ಆಗ ಶಾಪವನ್ನ ಕೊಟ್ಟಂತಹ ನಾರದ ಮುನಿಗಳಲ್ಲಿ ಈ ಇಬ್ಬರು ಕುಮಾರರು ಕ್ಷಮೆಯನ್ನ ಕೇಳಿ ಅವರ ಪಾದಕ್ಕೆ ಎರಗುತ್ತಾರೆ. ಆಗ ನಾರದ ಮುನಿಗಳು ಅವರಿಗೆ ಅನುಗ್ರಹವನ್ನ, ಆ ನಳಕುಬೇರ ಮಣಿಗ್ರೀವರಿಗೆ ನಾರದ ಮುನಿಗಳು ಅನುಗ್ರಹವನ್ನ ತೋರ್ತಾರೆ. ಅಂದ್ರೆ ಅಲ್ಲಿ ಅವರು ಕೂಡ ನಾರದ ಮುನಿಗಳಿಗೆ ಗೌರವವನ್ನ ತೋರಿಸಿದ್ದರಿಂದ ಅವರು ತಮಗೆ ಬಂದಿದ್ದಂತಹ ಆ ಒಂದು ಕಷ್ಟದಿಂದ ಅವರು ವಿಮೋಚನೆಯನ್ನ ಪಡೆದ್ರು. ಒಂದು ರೀತಿಯಲ್ಲಿ ನೋಡ್ಬೇಕು ಅಂತ ಹೇಳಿದ್ರೆ ಅವರಿಗೆ ನಾರದ ಮುನಿಗಳು ಶಾಪ ಕೊಟ್ಟದ್ದೇ ಅವರ ಒಂದು ಮಹಾಭಾಗ್ಯ. ಯಾಕಂದ್ರೆ ಭೌತಿಕತೆಯಲ್ಲಿ ತಮ್ಮನ್ನು ತಾವು ಮರೆತಿದ್ದಂತಹ ಆ ಇಬ್ಬರು ಕುಮಾರರಿಗೆ ಮತ್ತೆ ಭಗವಂತನ ದರ್ಶನ ಪ್ರಾಪ್ತಿಯಾಗುವಂತೆ ಆ ನಾರದರ ಶಾಪವು ಅವರಿಗೆ ಸಹಾಯ ಮಾಡಿತ್ತು. ಆದ್ರಿಂದ ಆ ಬ್ರಾಹ್ಮಣರು ಮತ್ತೆ ಗೋವುಗಳ ಒಂದು ರಕ್ಷಣೆ ಮತ್ತು ಅವರಿಗೆ ನಾವು ತೋರಿಸುವಂತಹ ಗೌರವ ಇದು ಬಹಳ ಮುಖ್ಯವಾಗಿದೆ. ಇದಿಷ್ಟು ಹೇಳಿದ ನಂತರ ಮುಂದಕ್ಕೆ ಈ ಕುಮಾರರು, ಭಗವಂತನ ಮಾತುಗಳನ್ನೆಲ್ಲ ಕೇಳಿಸಿಕೊಂಡಂತಹ ಕುಮಾರರು ಏನು ಮಾಡ್ತಾರೆ ಅನ್ನುವುದನ್ನ ನಾವು ಮುಂದಿನ ಶ್ಲೋಕಗಳಲ್ಲಿ ನೋಡ್ಲಿಕ್ಕಿದ್ದೇವೆ. 12ನೇ ಶ್ಲೋಕ. ತನ್ಮೇ ಸ್ವಭರ್ತುರವಸಾಯಮಲಕ್ಷಮಾಣೌ ಯುಷ್ಮನ್ ದ್ವಿತಿಕ್ರಮಗತಿಂ ಪ್ರತಿಪದ್ಯ ಸದ್ಯ ಭೂಯೋ ಮಮಾಂತಿಕಮಿತಾಂ ತದನುಗ್ರಹೋ ಮೇ ಯತ್ಕಲ್ಪತಾಮಚಿರತೋ ಭೃತಯೋರ್ವಿವಾಸ. ಉಮಾ ಕುಲಕರ್ಣಿ ಮಾತಾಡ್ತಾರೆ.
ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದಿದೆ. ಈ ನನ್ನ ಸೇವಕರು ತಮ್ಮ ಸ್ವಾಮಿಯ ಮನಸ್ಸನ್ನರಿಯದೆ ನಿಮ್ಮ ವಿರುದ್ಧವಾಗಿ ಅತಿಕ್ರಮಣ ಮಾಡಿದ್ದಾರೆ. ಅವರು ತಮ್ಮ ಈ ಅತಿಕ್ರಮಣದ ಫಲವನ್ನು ಅನುಭವಿಸಬೇಕಾಗಿರುವಾಗ ನನ್ನ ನೆಲೆಯಿಂದ ಅವರು ದೂರವಿರುವ ಸಮಯ ದೀರ್ಘವಾಗಿರದೆಯಂತೆಯೂ ಬೇಗನೆ ನನ್ನ ಬಳಿಗೆ ಹಿಂದಿರುಗುವಂತೆಯೂ ವಿಧಿಸಿದರೆ ಅದು ನನಗೆ ನೀವು ತೋರಿದ ಅನುಗ್ರಹವೆಂದು ಭಾವಿಸುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಭಗವಂತನು ನುಡಿಯುವಂತಹ ಮಾತುಗಳ ಧಾಟಿ ನೋಡಿದ್ರೆ ಹೇಗೆ ಅನಿಸ್ತದೆ ಅಂತಂದ್ರೆ, ಈ ಜಯ ವಿಜಯರು ನನಗೆ ಬಹಳ ಪ್ರಿಯರು, ಇವರನ್ನ ಕಳೆದುಕೊಳ್ಳಿಕ್ಕೆ ನಾನು ಸಿದ್ಧನಿಲ್ಲ. ನೀವು ಶಾಪವನ್ನ ಕೊಟ್ಟಿರುವುದು ಹೌದು, ಆದ್ರೂ ಆದಷ್ಟು ಬೇಗ ಇವರು ನನ್ನ ಬಳಿಗೆ ಬರ್ಲಿ ಅಂತ ಹೇಳಿ ಭಗವಂತ ತನ್ನ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಇದನ್ನ ಕೇಳಿಸಿಕೊಂಡಂತಹ ಚತುಷ್ಕುಮಾರರಿಗೆ ತಾವು ಮಾಡಿದ್ದ ಆ ಒಂದು ತಪ್ಪಿನ ಅರಿವು ಉಂಟಾಗ್ತದೆ. ಆ ಒಂದು ಪತನ ಇದು ನಿಜವಾಗಿ ಮುಖ್ಯವಾದಂತಹ ಕಾರಣ ಏನು, ಜಯವಿಜಯರಿಗೆ ಶಾಪ ಬರಲಿಕ್ಕೆ ಅಂತ ನೋಡುವುದಾದ್ರೆ ಅದು ಭಗವಂತನದ್ದೇ ಒಂದು ಇಚ್ಛೆಯಾಗಿತ್ತು. ಅದನ್ನು ನಾವು ಮುಂದೆ ನೋಡ್ಲಿಕ್ಕಿದ್ದೇವೆ. ಹಾಗಾಗಿ ಇದನ್ನ ಜಯವಿಜಯರ ಪತನ ಅಂತ ಹೇಳುವುದಕ್ಕಿಂತಲೂ ಇದೊಂದು ಆಕಸ್ಮಿಕವಾದಂತಹ ಘಟನೆ. ಆ ಭಕ್ತರು ತನ್ನ ವೈಕುಂಠಕ್ಕೆ ಮತ್ತೆ ವೈಕುಂಠದಿಂದ ಹೋಗಿ ಮತ್ತೆ ಹಿಂದಕ್ಕೆ ಆದಷ್ಟು ಬೇಗ ಬರ್ಲಿ ಅಂತ ಹೇಳಿ ಭಗವಂತನು ಇಲ್ಲಿ ಕುಮಾರರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾನೆ. ಪ್ರಾರ್ಥನೆ ಅಥವಾ ತನ್ನ ಮೇಲೆ ಅನುಗ್ರಹವನ್ನು ತೋರಬೇಕು ಅಂತ ಹೇಳಿ ತನ್ನ ಭಕ್ತರಾದಂತಹ ಚತುಷ್ಕುಮಾರರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವುದನ್ನ ಇಲ್ಲಿ ನಾವು ಕಾಣಬಹುದು. ಇದರ ಬಗ್ಗೆ ಬ್ರಹ್ಮದೇವರು ತಮ್ಮ ಮಾತುಗಳನ್ನ ಮುಂದುವರಿಸ್ತಾ, ಬ್ರಹ್ಮ ಉವಾಚ ಅಥಾತಸ್ಯೋಷತೀಂ ದೇವೀಂ ಋಷಿಕುಲ್ಯಾಂ ಸರಸ್ವತೀಂ ನಾಸ್ವಾದ್ಯಾಮನ್ಯುದಷ್ಟಾನಾಂ ತೇಷಮಾತ್ಮಾಪ್ಯತೃಪ್ಯತಃ. ಶೋಭಯನ್ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಬ್ರಹ್ಮನು ಮುಂದುವರಿಸಿದನು, ಋಷಿಗಳು ಕ್ರೋಧ ಸರ್ಪ ದಂಶಕ್ಕೆ ಒಳಗಾಗಿದ್ದರು. ಅವರ ಆತ್ಮಗಳಿಗೆ ವೇದ ಮಂತ್ರಗಳ ಮಾಲೆಯಂತಿದ್ದ ಭಗವಂತನ ಮನೋಹರವಾದ ಮತ್ತು ಜ್ಞಾನೋದಯ ಉಂಟು ಮಾಡುವ ಮಾತುಗಳನ್ನು ಕೇಳಿಯೂ ಬೇಸರವಾಗಲಿಲ್ಲ. ಧನ್ಯವಾದ. ಹರೇ ಕೃಷ್ಣ. ಈ ರೀತಿ ಆ ಋಷಿಗಳಿಗೆ ಭಗವಂತನ ಒಂದು ಜ್ಞಾನೋದಯವನ್ನು ಉಂಟು ಮಾಡುವಂತಹ ಮಾತುಗಳನ್ನು ಅವರು ಕೇಳಿಸಿಕೊಂಡ್ರು. ಭಗವಂತನ ಮಾತುಗಳನ್ನ ಅರ್ಥ ಮಾಡಿಕೊಳ್ಳುವಂಥದ್ದು ಸ್ವಲ್ಪ ಕಷ್ಟ ಅನ್ನಿಸ್ತದೆ ಚತುಷ್ಕುಮಾರರಿಗೆ. ಯಾಕಂದ್ರೆ ಇಲ್ಲಿ ಜಯವಿಜಯರು ತಪ್ಪು ಮಾಡಿದ್ದಾರೆ, ಆ ತಪ್ಪನ್ನ ನನ್ನದು ಅಂತ ಹೇಳಿಯೇ ನೀವು ಭಾವಿಸಬೇಕು ಅಂತ ಹೇಳಿ ಭಗವಂತ ಹೇಳಿದ್ರು ಕೂಡ ಕೊನೆಗೆ ಆ ಜಯವಿಜಯರ ಮೇಲೆ ತಾನು ಅನುಗ್ರಹವನ್ನ ತೋರಿಸ್ತಾ ಇದ್ದಾನೆ. ಆದ್ರಿಂದ ಇದರ ಬಗ್ಗೆ ಚತುಷ್ಕುಮಾರರು ಯಾವ ರೀತಿಯಾಗಿ ಅರ್ಥ ಮಾಡಿಕೊಳ್ತಾರೆ ಅನ್ನೋದನ್ನ ನಾವು ಈ ಮುಂದಿನ 14ನೇ ಶ್ಲೋಕದಲ್ಲಿ ನೋಡಬಹುದು. ಸತೀಂ ವ್ಯಾದಾಯ ಶೃಣ್ವಂತೋ ಲಘ್ವೀಂ ಗರ್ವಥ ಗಹ್ವರಾಂ ವಿಗಾಹ್ಯಾಗಾಧ ಗಂಭೀರಾಂ ನಾವಿದುಸ್ತಚ್ಚಿಕೀರ್ಷಿತಂ. ಆಶಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಭಗವಂತನ ಘನವಾದ ಮಾತು ಗ್ರಹಿಸಲು ಕಷ್ಟವಾಗಿತ್ತು, ಏಕೆಂದರೆ ಅದು ಪರಿಣಾಮಕಾರಿಯಾದ ಸೂಚನೆಗಳಿಂದ ಕೂಡಿತ್ತು ಮತ್ತು ಅತ್ಯಂತ ಗಾಢವಾಗಿ ಅರ್ಥಗರ್ಭಿತವಾಗಿತ್ತು. ಋಷಿಗಳು ಅದನ್ನು ತೆರೆದ ಕಿವಿಗಳಿಂದ ಕೇಳಿದರು ಮತ್ತು ಅದರ ಬಗ್ಗೆ ಚೆನ್ನಾಗಿ ವಿಚಾರ ಮಾಡಿದರು. ಅವರು ಕೇಳಿದರಾದರೂ ಅವನ ಸಂಕಲ್ಪವೇನೆಂಬುದು ಮಾತ್ರ ಅವರಿಗೆ ಅರ್ಥವಾಗಲಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಭಗವಂತನ ಆ ಒಂದು ಸಂಕಲ್ಪ ಏನಿದೆ ಅನ್ನುವುದು ಚತುಷ್ಕುಮಾರರಿಗೆ ಅರ್ಥವಾಗಲಿಲ್ಲ. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಬರೀತಾರೆ ಕೊನೆಯದಾಗಿ, ಭಗವಂತನು ಸಂತುಷ್ಟನಾಗಿದ್ದಾನೆಯೋ ಅಥವಾ ಕೋಪಗೊಂಡಿದ್ದಾನೆಯೋ ಎಂಬುದನ್ನು ಕೂಡ ಅವರು ತಿಳಿಯಲು ಸಾಧ್ಯವಾಗಲಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಆ ಭಗವಂತನ ಮಾತು ಅದನ್ನ ಅರ್ಥ ಮಾಡಿಕೊಳ್ಳುವಂಥದ್ದು ಚತುಷ್ಕುಮಾರರಿಗೆ ಕಷ್ಟವಾಯಿತು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರಿಸ್ತಾ 15ನೇ ಶ್ಲೋಕ. ತೇ ಯೋಗ ಮಾಯಯಾ ರಬ್ಧ ಪಾರಮೇಷ್ಟ್ಯ ಮಹೋದಯಂ ಪ್ರೋಚು ಪ್ರಾಂಜಲಯೋ ವಿಪ್ರ ಪ್ರಹೃಷ್ಟ ಕ್ಷುಭಿತತ್ವಚಃ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಅಷ್ಟಾದರೂ ಆ 4 ಬ್ರಾಹ್ಮಣ ಋಷಿಗಳು ಅವನನ್ನು ನೋಡಿ ತುಂಬಾ ಸಂತೋಷಪಟ್ಟರು ಮತ್ತು ರೋಮಾಂಚನಗೊಂಡರು.
ಆಮೇಲೆ ಅವರು ತನ್ನ ಅಂತರಂಗ ಶಕ್ತಿಯಾದ ಯೋಗ ಮಾಯೆಯಿಂದ ಪರಮ ಪುರುಷನ ಅನಂತ ಮಹಿಮೆಗಳನ್ನು ಪ್ರಕಟಿಸಿದ ಭಗವಂತನನ್ನು ಕುರಿತು ಹೀಗೆ ಹೇಳಿದರು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ಈಗ ಮುಂದುವರಿಸ್ತಾ ಕುಮಾರರು ಭಗವಂತನಲ್ಲಿ ನಾರಾಯಣನಲ್ಲಿ ಯಾವ ರೀತಿಯಾಗಿ ಹೇಳಿದ್ರು, ಏನು ಹೇಳಿದ್ರು ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಋಷಿಯ ಊಚು ಅಂದ್ರೆ ಕುಮಾರರು ಹೇಳಿದಂತಹ ಮಾತು. ಇದು ಕೊನೆಯ 25ನೇ ಶ್ಲೋಕದವರೆಗೆ ಮುಂದುವರಿಯುತ್ತದೆ. ನ ವಯಂ ಭಗವನ್ ವಿದ್ಮಸ್ತವ ದೇವ ಚಿಕೀರ್ಷಿತಂ ಕೃತೋ ಮೇನುಗ್ರಹಶ್ಚೇತಿ ಯದಧ್ಯಕ್ಷ ಪ್ರಭಾಷಸೆ. ಚಿತ್ರಮೋಹಿನಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಋಷಿಗಳು ಹೇಳಿದರು, ದೇವೋತ್ತಮ ಪುರುಷನೇ, ನಾವು ಏನು ಮಾಡಬೇಕೆಂದು ನೀನು ಬಯಸುವೆ ಎಂಬುದನ್ನು ತಿಳಿಯಲು ನಾವು ಸಮರ್ಥರಲ್ಲ. ಏಕೆಂದರೆ ನೀನು ಎಲ್ಲರ ಪರಮಪ್ರಭುವಾಗಿದ್ದರೂ ನಾವು ನಿನಗೆ ಏನೋ ಒಳ್ಳೆಯದನ್ನು ಮಾಡಿರುವ ಹಾಗೆ ನಮ್ಮ ಪರವಾಗಿ ನೀನು ಮಾತನಾಡುತ್ತಿದ್ದೀಯೇ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಕುಮಾರರು ಭಗವಂತನಿಗೆ ಯಾವ ಒಳಿತನ್ನ ಮಾಡಿದ್ದಾರೆ ಅನ್ನುವಂತ ಪ್ರಶ್ನೆ ನಮ್ಗೆ ಇಲ್ಲಿ ಹೇಳಬಹುದು. ಭಗವಂತ ಹೇಗೆ ಅಂತ ಹೇಳಿದ್ರೆ ಅವನು ಪರಿಪೂರ್ಣ. ಅವನಲ್ಲಿ ಎಲ್ಲ ರೀತಿಯಾದಂತಹ ರಸಗಳು ಇರ್ತವೆ. ಆ ಒಂದು ರಸಗಳನ್ನ ಹೊಂದಿರುವಂತಹ ಭಗವಂತ, ಅವನಲ್ಲಿ ಈ ವೀರರಸವು ಕೂಡ ಇದೆ. ಅದನ್ನು ಕೂಡ ಆನಂದಿಸುವಂತಹ ಇಚ್ಛೆ ಭಗವಂತನಲ್ಲಿದೆ. ಹಾಗೆಯೇ ಅಂತಹ ಒಂದು ವೀರರಸ ಅಥವಾ ಒಂದು ಯುದ್ಧ ಮಾಡುವಂತಹ ಆಸಕ್ತಿ, ಅದನ್ನ ಈಡೇರಿಸಿಕೊಳ್ಳಿಕ್ಕೆ ವೈಕುಂಠದಲ್ಲಿ ಸಾಧ್ಯ ಇಲ್ಲ. ಯಾಕಂದ್ರೆ ವೈಕುಂಠದಲ್ಲಿ ಯಾರೂ ಭಗವಂತನ ಜೊತೆ ಯುದ್ಧ ಮಾಡುವವರು ಇಲ್ಲ. ಹಾಗಾಗಿ ಭಗವಂತ ತನ್ನದೇ ಭಕ್ತರನ್ನ ಈ ಭೌತಿಕ ಪ್ರಪಂಚಕ್ಕೆ ಕಳುಹಿಸಿ ಅವರ ಜೊತೆ ತಾನು ಯುದ್ಧವನ್ನ ಮಾಡ್ತಾನೆ. ಇದು ಭಗವಂತನ ಒಂದು ಇಚ್ಛೆಯಾಗಿದೆ. ಈ ಒಂದು ಇಚ್ಛೆಗೆ ಅನುಗುಣವಾಗಿ ಈ ಚತುಷ್ಕುಮಾರರ ಶಾಪವು ಒದಗಿ ಬಂದಿದೆ. ಹಾಗಾಗಿ ಇಲ್ಲಿ ಚತುಷ್ಕುಮಾರರು ಹೇಳುವಂಥದ್ದು, ನಾವು ನಿನಗೆ ಏನೋ ಒಳ್ಳೆಯದನ್ನು ಮಾಡಿರುವ ಹಾಗೆ ಮಾತನಾಡುತ್ತಿದ್ದೀಯೇ, ನೀನು ನಮ್ಮ ಪರವಾಗಿ ಮಾತನಾಡ್ತಾ ಇದ್ದೀಯಾ ಅಂತ ಹೇಳಿ ಚತುಷ್ಕುಮಾರರು ತಿಳಿಸ್ತಾ ಇದ್ದಾರೆ. ಬ್ರಹ್ಮಣಸ್ಯ ಪರಂ ದೈವಂ ಬ್ರಹ್ಮಣ ಕಿಲ ತೇ ಪ್ರಭೋ ವಿಪ್ರಾಣಾಂ ದೇವದೇವಾನಾಂ ಭಗವಾನಾತ್ಮದೈವತಂ. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದಿದೆ. ಓ ಪ್ರಭುವೇ, ನೀನು ಬ್ರಾಹ್ಮಣ ಸಂಸ್ಕೃತಿಯ ಪರಮೋಚ್ಚ ನಿರ್ದೇಶಕನಾಗಿದ್ದೀಯೆ. ಬ್ರಾಹ್ಮಣರನ್ನು ಅತ್ಯುನ್ನತ ಸ್ಥಾನದಲ್ಲಿ ಇರುವವರೆಂದು ನೀನು ಭಾವಿಸಿರುವುದು ಇತರರಿಗೆ ತಿಳಿಯ ಹೇಳಲು ನಿನ್ನ ಉದಾಹರಣೆಯಾಗಿದೆ. ವಸ್ತುತಃ ದೇವತೆಗಳಿಗೆ ಮಾತ್ರವಲ್ಲ, ಬ್ರಾಹ್ಮಣರಿಗೂ ಕೂಡ ನೀನೇ ಪರಮ ಪೂಜನೀಯ ದೇವನು. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಭಗವಂತ ಈಗ ಬ್ರಾಹ್ಮಣರ ಬಗ್ಗೆ ಇಷ್ಟೆಲ್ಲ ಹೇಳಿದ್ರು ಕೂಡ ಆ ಭಗವಂತನ ಸ್ಥಾನಕ್ಕೇನು ಕುಂದಾಗುವುದಿಲ್ಲ. ಬ್ರಾಹ್ಮಣರಾಗ್ಲಿ ದೇವತೆಗಳಾಗ್ಲಿ ಯಾರು ಕೂಡ ಭಗವಂತನಿಗೆ ಸಮಾನರೂ ಅಲ್ಲ, ಅವನಿಗಿಂತ ಹೆಚ್ಚಿನವರು ಇಲ್ಲ. ಅಸಮ ಊರ್ಧ್ವ. ಭಗವಂತ ದೇವೋತ್ತಮ ಪರಮಪುರುಷನಾಗಿದ್ದಾನೆ. ಆದ್ರಿಂದ ಇಲ್ಲಿ ಚತುಷ್ಕುಮಾರರು ಮತ್ತೆ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಭಗವಂತ, ನೀನು ಇಷ್ಟೆಲ್ಲ ಹೇಳಿದ್ರೂ ಕೂಡ ನಿನ್ನ ಒಂದು ಸ್ಥಾನ ಏನಿದೆ ಅದು ಅತ್ಯಂತ ಶ್ರೇಷ್ಠವಾದಂತಹ ಸ್ಥಾನವಾಗಿದೆ. ಬ್ರಾಹ್ಮಣರಿಗೂ ಕೂಡ ನೀನೇ ಪರಮ ಪೂಜ್ಯನಾದಂತಹ ದೇವನಾಗಿದ್ದೀಯ. ಬ್ರಾಹ್ಮಣರು ಮಾಡುವಂತಹ ಕಾರ್ಯಗಳಿಗೆ ನೀನೇ ಒಂದು ಧ್ಯೇಯವಾಗಿದ್ದೀಯಾ ಅಂತ ಹೇಳಿ ಇಲ್ಲಿ ಚತುಷ್ಕುಮಾರರು ಹೇಳ್ತಾ ಇದ್ದಾರೆ. 18ನೇ ಶ್ಲೋಕ. ತ್ವತ್ತ ಸನಾತನೋ ಧರ್ಮೋ ರಕ್ಷ್ಯತೆ ತನುಭಿಸ್ತವ ಧರ್ಮಸ್ಯ ಪರಮೋ ಗುಹ್ಯೋ ನಿರ್ವಿಕಾರೋ ಭವಾನ್ಮತಃ. ಶೋಭಾ ಯಾತ್ಮತದಿ. ಹರೇ ಕೃಷ್ಣ ಪ್ರಭುಜಿ. ನೀನು ಎಲ್ಲಾ ಜೀವಿಗಳ ಶಾಶ್ವತ ಜೀವನೋಪಾಯದ ಮೂಲವಾಗಿದ್ದೀಯೆ. ದೇವೋತ್ತಮ ಪುರುಷರ ಅಸಂಖ್ಯಾತ ಅಭಿವ್ಯಕ್ತಿಗಳಿಂದ ನೀನು ಎಂದೆಂದಿಗೂ ಧರ್ಮವನ್ನು ರಕ್ಷಿಸಿದ್ದೀಯೆ. ಧಾರ್ಮಿಕ ತತ್ವಗಳ ಪರಮ ಲಕ್ಷ್ಯವೂ ನೀನೇ ಆಗಿದ್ದೀಯೆ. ನಮ್ಮ ಅಭಿಪ್ರಾಯದಲ್ಲಿ ನೀನು ಶಾಶ್ವತವಾಗಿ ಅಕ್ಷಯನು ಮತ್ತು ಅಚಂಚಲನು. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಈ ರೀತಿ ಚತುಷ್ಕುಮಾರರು ಭಗವಂತನ ಸ್ತುತಿಯನ್ನ ಮಾಡ್ತಾ ಇದ್ದಾರೆ. ಆ ಭಗವಂತನ ಅನುಗ್ರಹಕ್ಕೆ ಅವರು ಪಾತ್ರರಾಗ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಮುಂದುವರಿಸ್ತಾ, ತರಂತಿ ಹ್ಯಂಜಸಾ ಮೃತ್ಯುಂ ನಿರ್ವೃತ್ತ ಯದನುಗ್ರಹಾತ್ ಯೋಗಿನ ಸ ಭವಾನ್ ಕಿಂ
ಸ್ವದನುಗೃಹ್ಯೇತ ಯತ್ಪರೈ. ಆಶಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುಭಾವಿಗಳು ಮತ್ತು ಆಧ್ಯಾತ್ಮಿಕವಾದಿಗಳು ಭಗವಂತನ ಅನುಗ್ರಹದಿಂದ ಎಲ್ಲಾ ಐಹಿಕ ಬಯಕೆಗಳನ್ನು ಕೊನೆಗಾಣಿಸಿ ಅಜ್ಞಾನದ ಎಲ್ಲೆಗಳನ್ನು ದಾಟುತ್ತಾರೆ. ಆದ್ದರಿಂದ ಇತರರು ಪರಮಪ್ರಭುವನ್ನು ಅನುಗ್ರಹಿಸುವುದು ಸಾಧ್ಯವಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಈ ರೀತಿ ಭಗವಂತನ ಒಂದು ಅನುಗ್ರಹದ ಬಗ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತನ ಅನುಗ್ರಹದಿಂದ ಎಲ್ಲ ಐಹಿಕ ಬಯಕೆಗಳನ್ನು ಕೊನೆಗಾಣಿಸಿ ಅಜ್ಞಾನದ ನೆಲೆಯನ್ನು ದಾಟುತ್ತಾರೆ. ಹಾಗೆ ಇತರರು ಪರಮಪ್ರಭುವನ್ನು ಅನುಗ್ರಹಿಸುವುದು ಸಾಧ್ಯವಿಲ್ಲ. ನಾವು ಎಷ್ಟೇ ಸಾಧನೆಯನ್ನ ಮಾಡಿದ್ರು ಕೂಡ, ಒಬ್ಬ ಬ್ರಾಹ್ಮಣನಾಗಿದ್ರು ಕೂಡ ಭಗವಂತನನ್ನ ಅನುಗ್ರಹಿಸುವಂತಹ ಸ್ಥಾನಕ್ಕೆ ಯಾರೂ ಬರ್ಲಿಕ್ಕೆ ಸಾಧ್ಯವಿಲ್ಲ. ಭಗವಂತನ ಸ್ಥಾನ ಯಾವತ್ತೂ ಕುಂದಾಗುವುದಿಲ್ಲ, ಅಥವಾ ಭಗವಂತ ಅಚ್ಯುತನಾಗಿದ್ದಾನೆ, ಅವನು ಯಾವತ್ತೂ ಪತಿತನಾಗುವುದಿಲ್ಲ ಅನ್ನೋದನ್ನ ಇಲ್ಲಿ ಕುಮಾರರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಮುಂದುವರಿಸ್ತಾ ಲಕ್ಷ್ಮೀದೇವಿಯ ಬಗ್ಗೆ ಕುಮಾರರು ತಿಳಿಸ್ತಾ ಇದ್ದಾರೆ. ಯಂ ವೈ ವಿಭೂತಿ ರೂಪಯಾತ್ರನು ವೇಲಮನ್ಯೈ ಅರ್ಥಾರ್ಥಿಭಿ ಸ್ವಶಿರಸ ಧೃತಪಾದರೇಣೋ ಧನ್ಯಾರ್ಪಿತಾಂಘ್ರಿ ತುಳಸಿ ನವಧಾಮಧಾಮ್ನೋ ಲೋಕಂ ಮಧುವೃತಪತೇರಿವ ಕಾಮಯಾನ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಯಾರ ಪಾದಧೂಳಿಯನ್ನು ಇತರರು ತಮ್ಮ ಶಿರಸ್ಸಿನಲ್ಲಿ ಧರಿಸುತ್ತಾರೆಯೋ ಅಂತಹ ಲಕ್ಷ್ಮಿಯು ನಿಯುಕ್ತಳಾದಂತೆ ನಿನಗಾಗಿ ಕಾಯುತ್ತಾಳೆ. ಏಕೆಂದರೆ ಕೆಲವು ಪುಣ್ಯಶಾಲಿ ಭಕ್ತರು ಅರ್ಪಿಸಿದ ಹೊಸ ತುಳಸಿ ಮಾಲೆಯ ಮೇಲೆ ಹಾರಾಡುವ ಭೃಂಗರಾಜನ ನೆಲೆಯಲ್ಲಿ ತಾನೂ ಒಂದು ಸ್ಥಾನವನ್ನು ಗಳಿಸಲು ಅವಳು ಕಾತರಳಾಗಿದ್ದಾಳೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ಪ್ರಪಂಚದಲ್ಲಿ ಲಕ್ಷ್ಮೀದೇವಿಯ ಅನುಗ್ರಹಕ್ಕೆ ಪಾತ್ರರಾಗ್ಲಿಕ್ಕೋಸ್ಕರ ಜನರು ಲಕ್ಷ್ಮೀದೇವಿಯನ್ನ ಒಲಿಸಿಕೊಳ್ಳಿಕ್ಕೆ ಪ್ರಯತ್ನಿಸ್ತಾರೆ. ಆಕೆಯ ಒಂದು ಪಾದಧೂಳಿಯನ್ನ ತಮ್ಮ ಶಿರಸ್ಸಿನಲ್ಲಿ ಅವರು ಧರಿಸಿಕೊಳ್ತಾರೆ. ಆ ರೀತಿಯಾಗಿ ಯಾವಷ್ಟು ಲಕ್ಷ್ಮೀದೇವಿಯ ಒಂದು ಪಾದಧೂಳಿಯನ್ನ ಜನರು ಶಿರಸ್ಸಿನಲ್ಲಿ ಧರಿಸ್ತಾರೋ, ಆ ಲಕ್ಷ್ಮೀದೇವಿ ಭಗವಂತನ ಪಾದಧೂಳಿಯನ್ನ ತನ್ನ ತಲೆಯ ಮೇಲೆ ಹೊಂದಿಕೊಳ್ಳಿಕ್ಕೆ ಇಚ್ಛೆ ಪಡ್ತಾಳೆ. ಆ ಭಗವಂತನ ಪಾದಗಳಿಗೆ ಅರ್ಪಿಸಿದಂತಹ ತುಳಸಿ ಮಾಲೆ, ಅದರ ಮೇಲೆ ಹಾರಾಡುವಂತಹ ಒಂದು ಭೃಂಗರಾಜ, ಆ ಒಂದು ಜೇನುನೊಣ, ಆ ಒಂದು ಜೇನುನೊಣದ ಸ್ಥಾನವನ್ನು ತಾನು ಪಡೆಯಬೇಕು ಅಂತ ಹೇಳಿ ಲಕ್ಷ್ಮೀದೇವಿಯು ಕೂಡ ಇಚ್ಛಿಸ್ತಾಳೆ. ಅದಕ್ಕೆ ಆಕೆಯು ಕೂಡ ಬಯಸ್ತಾಳೆ. ಹಾಗಿದ್ಮೇಲೆ ಆ ಭಗವಂತನ ಒಂದು ಸ್ಥಾನ ಯಾವ ರೀತಿಯಾಗಿರ್ತದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಇನ್ನೊಂದು ಏನು ಅಂತ ಹೇಳಿದ್ರೆ, ಭಗವಂತ ಇಷ್ಟೊಂದು ಶ್ರೇಷ್ಠವಾದಂತಹ ಸ್ಥಾನದಲ್ಲಿದ್ದು ದೇವೋತ್ತಮ ಪರಮಪುರುಷನಾಗಿದ್ರೂ ಕೂಡ ತನ್ನ ಭಕ್ತರನ್ನ, ತನ್ನ ಭೃತ್ಯರನ್ನ ಆತನು ಯಾವಾಗ್ಲೂ ಕೂಡ ತನ್ನ ಹತ್ತಿರವೇ ಅಥವಾ ತನ್ನ ಬಳಿಯೇ ಇಟ್ಟುಕೊಳ್ಳಿಕ್ಕೆ ಇಚ್ಛಿಸ್ತಾನೆ. ಅವನು ತನ್ನ ಭಕ್ತರಿಗೆ ತಾನು ಭಕ್ತನಾಗಿ ಇರಬೇಕು ಅಂತೇಳಿ ಭಗವಂತನು ಬಯಸ್ತಾನೆ. ಇದು ಭಗವಂತನಲ್ಲಿ ಇರುವಂತಹ ಒಂದು ಶ್ರೇಷ್ಠವಾದಂತಹ ಗುಣ. ಮುಂದುವರಿಸ್ತಾ ಚತುಷ್ಕುಮಾರರು ಹೇಳ್ತಾ ಇರುವಂತಹ ಈ ಮಾತುಗಳು ನಮಗೂ ಕೂಡ ಆ ಭಗವಂತನ ಬಗ್ಗೆ ಹೆಚ್ಚಿನ ವಿಷಯಗಳನ್ನ ತಿಳಿದುಕೊಳ್ಳಿಕ್ಕೆ ಸಹಾಯ ಮಾಡ್ತದೆ. ಚತುಷ್ಕುಮಾರರ ಮಾತುಗಳನ್ನು ಮುಂದುವರಿಸ್ತಾ 21 ಯಸ್ತಾಂ ವಿವಿಕ್ತ ಚರಿತೈರನುವರ್ತಮಾನಾಂ ನಾನ್ಯಾದ್ರಿ ಯತ್ಪರಮ ಭಾಗವತ ಪ್ರಸಂಗ ಸತ್ವಂ ದ್ವಿಜಾನುಪತ ಪುಣ್ಯರಜ ಪುನೀತ ಶ್ರೀವತ್ಸ ಲಕ್ಷ್ಮ ಕಿಮಗ ಭಗಭಾಜನಸ್ತ್ವಂ. ಚಿತ್ರಮಣಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ಓ ಪ್ರಭುವೆ, ನೀನು ನಿನ್ನ ಶುದ್ಧ ಭಕ್ತರ ಚಟುವಟಿಕೆಗಳ ಬಗ್ಗೆ ತುಂಬಾ ಆಸಕ್ತಿ ವಹಿಸುತ್ತೀಯೆ. ಇಷ್ಟಾಗಿಯೂ ನೀನು ನಿನ್ನ ದಿವ್ಯ ಪ್ರೇಮಯುಕ್ತ ಸೇವೆಯಲ್ಲಿ ಒಂದೇ ಸಮನೆ ನಿರತಳಾದ ಲಕ್ಷ್ಮಿಯಲ್ಲಿ ಎಂದಿಗೂ ಆಸಕ್ತಿ ತಳೆದಿಲ್ಲ. ಆದ್ದರಿಂದ ಬ್ರಾಹ್ಮಣರು ನಡೆದ ದಾರಿಯ ಧೂಳಿನಿಂದ ನೀನು ಹೇಗೆ ತಾನೇ ಪವಿತ್ರನಾಗುತ್ತೀಯೆ? ನಿನ್ನ ಎದೆಯ ಮೇಲಿನ ಶ್ರೀವತ್ಸ ಚಿಹ್ನೆಗಳಿಂದ ಹೇಗೆ ತಾನೇ ನೀನು ಅದೃಷ್ಟಶಾಲಿ ಎನಿಸುವೆ? ಅದು ಅದೃಷ್ಟಶಾಲಿ ಎನಿಸುವೆ ಅಥವಾ ಸ್ತುತ್ಯನಾಗುವೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇದೆಲ್ಲ ಭಗವಂತ ಹಿಂದೆ ಹೇಳಿದಂತಹ ಮಾತುಗಳಿಗೆ ಚತುಷ್ಕುಮಾರರು ಉತ್ತರವನ್ನ ಕೊಡ್ತಾ ಇರುವಂತಹದ್ದು. ಅವರು ಭಗವಂತನಲ್ಲಿ ಕೇಳ್ತಾ ಇರುವಂತಹ ಮಾತು ಏನು ಅಂತ ಹೇಳಿದ್ರೆ, ಆ ಲಕ್ಷ್ಮೀದೇವಿಯಲ್ಲಿಯೂ ಕೂಡ ನೀನು ಆಸಕ್ತಿಯನ್ನ ತಳೆದವನಲ್ಲ. ಅಂತಹ ಒಂದು ಬ್ರಾಹ್ಮಣರು ಅವರ ಪಾದಧೂಳಿಯಿಂದ
ನಿನ್ನನ್ನ ಪವಿತ್ರಗೊಳಿಸ್ಲಿಕ್ಕೆ ಹೇಗೆ ಸಾಧ್ಯವಾಗ್ತದೆ? ನೀನು ನಿನ್ನ ಶುದ್ಧ ಭಕ್ತರ ಒಂದು ಬಗ್ಗೆ ಆಸಕ್ತಿಯನ್ನ ತೋರಿಸ್ತಾ ಇರುವಂತದ್ದು ವಿನಃ ಅವರೊಂದಾಗಿ ನೀನು ಪವಿತ್ರವಾಗುವಂಥದ್ದಲ್ಲ. ಆ ಶ್ರೀವತ್ಸ ಚಿಹ್ನೆ, ಆ ಶ್ರೀವತ್ಸಕ್ಕೆ ನಿನ್ನಿಂದ ಶೋಭೆ, ನಿನಗೆ ಆ ಶ್ರೀವತ್ಸದಿಂದ ಅದೃಷ್ಟವು ಬರುವಂತಹದ್ದು ಅಲ್ಲ, ಅಥವಾ ಅದರಿಂದಾಗಿ ನೀನು ಸ್ತುತ್ಯನಾಗಿರುವಂತದ್ದಲ್ಲ. ನಿನ್ನ ಸ್ಥಾನವು ಯಾವಾಗಲೂ ಕೂಡ ಅದು ಸ್ಥಿರವಾಗಿರುವಂತಹದ್ದು ಅಂತ ಹೇಳಿ ಇಲ್ಲಿ ಚತುಷ್ಕುಮಾರರು ಹೇಳ್ತಾ ಇದ್ದಾರೆ. ಹಾಗೆ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಆ ಹಿಂದಿನ ಶ್ಲೋಕದ ಮುಂದುವರಿಕೆಯಾಗಿ ಹೇಳ್ತಾ ಇದ್ದಾರೆ, ಲಕ್ಷ್ಮೀ ದೇವಿಯು ಕೂಡ ಕೆಲವು ವೇಳೆ ಆ ತುಳಸಿ ದಳಗಳ ಬಗ್ಗೆ ಅಸೂಯೆಯನ್ನ ಪಡ್ತಾಳೆ ಅಂತ ಹೇಳಿ. ಯಾಕಂದ್ರೆ ತುಳಸಿ ದೇವಿ ಅಥವಾ ತುಳಸಿ ಪತ್ರ, ಆ ತುಳಸಿ ಎಲೆ ಸದಾ ಕಾಲ ಭಗವಂತನ ಪಾದಕಮಲದಲ್ಲಿಯೇ ಇರುವಂತಹದ್ದು. ಆ ಭಗವಂತನ ನಿತ್ಯವಾದಂತಹ ಸಾಂಗತ್ಯವನ್ನ ಆ ತುಳಸಿಯು ಹೊಂದಿರ್ತಾಳೆ. ಅದನ್ನ ಕಂಡು ಆ ಲಕ್ಷ್ಮೀ ದೇವಿ, ಆಕೆ ಭಗವಂತನ ವಕ್ಷದ ಸ್ಥಳದಲ್ಲಿ ನೆಲೆಸಿದ್ರೂ ಕೂಡ ಕೆಲವು ಸ್ಥಳ ತನ್ನನ್ನ ಅನುಗ್ರಹಕ್ಕಾಗಿ ಪ್ರಾರ್ಥಿಸಿದಂತಹ ಭಕ್ತರನ್ನ ಸುಪ್ರೀತಗೊಳಿಸಿಕೊಳ್ಬೇಕಾಗ್ತದೆ. ಅಂದ್ರೆ ಲಕ್ಷ್ಮಿಯನ್ನ ಪೂಜಿಸುವವರನ್ನ ಸುಪ್ರೀತಗೊಳಿಸಿಕೊಳ್ಳಿಕ್ಕೆ ಲಕ್ಷ್ಮೀ ದೇವಿಯು ಹೋಗ್ಬೇಕಾಗ್ತದೆ. ಆದ್ರೆ ತುಳಸಿಯು ಸದಾಕಾಲ ಭಗವಂತನ ಪಾದಕಮಲದಲ್ಲಿಯೇ ಇದ್ದು ಅವಳು ಎಲ್ಲಿ ಇದ್ದಾಳೋ ಅಲ್ಲಿಂದ ಕದಲುವುದೇ ಇಲ್ಲ. ಆದ್ರಿಂದ ಆ ತುಳಸಿಯ ಒಂದು ಸ್ಥಾನವನ್ನ ಕಂಡಾಗ ಲಕ್ಷ್ಮೀ ದೇವಿಯು ಅಸೂಯೆಯನ್ನ ಪಡ್ತಾಳು ಅನ್ನುವ ರೀತಿಯಲ್ಲಿ ಇಲ್ಲಿ ತಿಳಿಸಲಾಗಿದೆ. ಮುಂದುವರಿಸ್ತಾ, ಧರ್ಮಸ್ಯ ತೇ ಭಗವತ ಸ್ತ್ರೀಯುಗ ಸ್ವೈ ಪದ್ಭಿಶ್ಚರ ಚಮಿದಂ ದ್ವಿಜ ದೇವತಾರ್ಥಂ ನೂನಂ ಭೃತಂ ತದಘಿಘಾತಿ ರಜಸ್ತಮಶ್ಚ ಸತ್ವೇನ ನೋ ವರದಯ ತನುವಾನಿರಸ್ಯ. ಉಮಾಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ. ಪ್ರಭುಪಾದ್ಗೆ ಜೈ. ಓ ಪ್ರಭುವೆ, ನೀನು ಎಲ್ಲಾ ಧರ್ಮಗಳ ಮೂರ್ತ ರೂಪನಾಗಿದ್ದೀಯೆ. ಆದ್ದರಿಂದ ನೀನು 3 ಯುಗಗಳಲ್ಲಿಯೂ ಸ್ವಯಂ ವ್ಯಕ್ತವಾಗುತ್ತೀಯೆ. ಹಾಗಾಗಿ ಸಜೀವ ಮತ್ತು ನಿರ್ಜೀವ ವಸ್ತುಗಳೊಡಗೂಡಿದ ಈ ಬ್ರಹ್ಮಾಂಡವನ್ನು ರಕ್ಷಿಸುತ್ತೀಯೆ. ಎಲ್ಲಾ ಅನುಗ್ರಹಗಳನ್ನು ದಯಪಾಲಿಸುವ ಮತ್ತು ಶುದ್ಧ ಸಾತ್ವಿಕವಾದ ನಿನ್ನ ಕೃಪೆಯಿಂದ ದಯವಿಟ್ಟು ದೇವತೆಗಳ ಮತ್ತು ದ್ವಿಜರ ಸಲುವಾಗಿ ರಜೋಗುಣ ಮತ್ತು ತಮೋಗುಣಗಳನ್ನು ಹೊರದೂಡು. ಇಲ್ಲಿ ತ್ರಿಯುಗ ಅಂತ ಹೇಳ್ತಾರೆ ಭಗವಂತನನ್ನ. ಅಂದ್ರೆ ಸತ್ಯ, ದ್ವಾಪರ, ತ್ರೇತಾಯುಗಗಳಲ್ಲಿ ಭಗವಂತನು ಅವತಾರವನ್ನ ತಾಳ್ತಾನೆ. ಹಾಗಾದ್ರೆ ಕಲಿಯುಗದಲ್ಲಿ ಭಗವಂತ ಅವತಾರವನ್ನ ತಾಳುವುದಿಲ್ವೋ ಅಂತ ನೋಡುದಾದ್ರೆ, ಕಲಿಯುಗದಲ್ಲಿ ಭಗವಂತನು ಛನ್ನಾವತಾರ, ಅಂದ್ರೆ ಭಗವಂತ ತಾನು ಅವತಾರ ಅಂತ ಹೇಳಿಕೊಳ್ಳುವುದಿಲ್ಲ. ಬದಲಾಗಿ ಚೈತನ್ಯ ಮಹಾಪ್ರಭುಗಳಾಗಿ ಬಂದಾಗ ಆ ಭಗವಂತನ ಭಕ್ತನಾಗಿ ಅವರು, ಒಬ್ಬ ಭಕ್ತ ಅಂತ ಹೇಳಿದ್ರೆ ಹೇಗಿರ್ಬೇಕು ಅನ್ನುವುದನ್ನ ನಮಗೆ ಆ ರೀತಿಯಾಗಿ ಇದ್ದುಕೊಂಡು ನಮಗೆ ಪಾಠವನ್ನ ಕಲಿಸುವಂತಹದ್ದು. ಹಾಗಾಗಿ ಭಗವಂತನನ್ನ ಇಲ್ಲಿ ತ್ರಿಯುಗ ಅಂತ ಹೇಳಿ ಕರೆದಿದ್ದಾರೆ. ಹಾಗೆ ಶ್ರೀಧರ ಸ್ವಾಮಿಗಳು ಕೊಟ್ಟಿರುವಂತಹ ಅರ್ಥವನ್ನು ಇಲ್ಲಿ ಕಾಣಬಹುದು. ಯುಗ ಅಂತ ಹೇಳಿದ್ರೆ ಜೊತೆ, ತ್ರಿ ಅಂತ ಹೇಳಿದ್ರೆ 3 ಅಂತ ಹೇಳಿ ಅರ್ಥ. ಭಗವಂತನು ಷಡೈಶ್ವರ್ಯಗಳಿಂದ 3 ಜೊತೆಯಾಗಿ ಅಥವಾ 3 ಜೊತೆ ಐಶ್ವರ್ಯಗಳಿಂದ ವ್ಯಕ್ತನಾಗುತ್ತಾನೆ. ಆದ್ದರಿಂದಲೂ ಅವನನ್ನ ತ್ರಿಯುಗ ಅಂತ ಹೇಳಿ ಇಲ್ಲಿ ಕರೆದಿದ್ದಾರೆ. ಈ ರೀತಿ ಆ ಭಗವಂತನ ಒಂದು ಮಹಿಮೆ ಹಾಗೂ ಭಗವಂತನ ನಾಮದ ಮಹಿಮೆ, ಹರೇ ಕೃಷ್ಣ ಮಹಾಮಂತ್ರದ ಉಚ್ಚಾರಣೆಯಿಂದ ಒಬ್ಬ ವ್ಯಕ್ತಿ ರಜೋಗುಣ ಮತ್ತೆ ತಮೋಗುಣಗಳಿಂದ ಪರಿಶುದ್ಧನಾಗ್ತಾನೆ, ಅವುಗಳಿಂದ ಬಿಡುಗಡೆಯನ್ನ ಹೊಂದುತ್ತಾನೆ ಅಂತ ಹೇಳಿ ಇಲ್ಲಿ ತಿಳಿಸಲಾಗಿದೆ. ಕುಮಾರರು ತಮ್ಮ ಮಾತುಗಳನ್ನ ಮುಂದುವರಿಸ್ತಾರೆ. ನತ್ವಂ ದ್ವಿಜೋತ್ತಮ ಕುಲಂ ಯದಿಹಾತ್ಮ ಗೋಪಂ ಗೋಪ್ತಾ ವೃಷಾ ಸ್ವರ್ಹಣೇನ ಸ ನೃತೇನ ತರ್ಹೇವ ನಂಕ್ಷತಿ ಶಿವಸ್ತವ ದೇವ ಪಂಥಾ ಲೋಕೋ ಗ್ರಹೀಷ್ಯ ದೃಷಭಸ್ಯ ಹಿ ತತ್ಪ್ರಣಾಮಂ ಪ್ರಮಾಣಂ. ಶೋಭೆಯನ್ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಓ ಪ್ರಭುವೆ, ನೀನು ದ್ವಿಜಶ್ರೇಷ್ಠರ ರಕ್ಷಕನಾಗಿದ್ದೀಯೆ. ನೀನು ಅವರನ್ನು ಪೂಜೆ ಮತ್ತು ಮೃದು ವಚನಗಳ ಮೂಲಕ ರಕ್ಷಿಸದಿದ್ದರೆ ನಿನ್ನ ಪ್ರಭುತ್ವದ ಶಕ್ತಿ ಮತ್ತು ಅಧಿಕಾರದ ಬಲದಿಂದ ವರ್ತಿಸುವ ಜನಸಾಮಾನ್ಯರು ಖಂಡಿತವಾಗಿಯೂ ಶುಭಕಾರಿಯಾದ ಅರ್ಚನ ಪಥವನ್ನು ನಿರಾಕರಿಸುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ. ಹರೇ ಕೃಷ್ಣ. 24ನೇ ಶ್ಲೋಕ.
ತತ್ತೇನ ಭೀಷ್ಟಮಿವ ಸತ್ವನಿಧಿರ್ವಿದಿತ್ಸೋ ಕ್ಷೇಮಂ ಜನಾಯ ನಿಜ ಶಕ್ತಿಭಿರುದ್ಧೃತಾರೇ ನೈತಾವತಾತ್ರ್ಯಧಿಪತಿರ್ಬತ ವಿಶ್ವಭರ್ತೋ ತೇಜಾಕ್ಷತಂ ತ್ವವನತಸ್ಯ ಸತೆ ವಿನೋದ. ಶೋಭಾಯನ್ ಮಾತಾಜಿ. ಹರೇ ಕೃಷ್ಣ ಪ್ರಭು. ಅನುವಾದ. ಪ್ರಿಯ ಪ್ರಭುವೆ, ಇದೆ ಅಲ್ವಾ ಪ್ರಭುಜಿ? 24. ಪ್ರಿಯ ಪ್ರಭುವೆ, ಕಲ್ಯಾಣ ಪಥವು ನಾಶವಾಗುವುದನ್ನು ನೀನು ಎಂದೂ ಬಯಸುವುದಿಲ್ಲ, ಏಕೆಂದರೆ ನೀನು ಎಲ್ಲ ಸದ್ಗುಣಗಳ ಭಂಡಾರವಾಗಿದ್ದೀಯೆ. ಜನಸಾಮಾನ್ಯರ ಕಲ್ಯಾಣಕ್ಕಾಗಿ ನೀನು ನಿನ್ನ ಪ್ರಬಲ ಶಕ್ತಿಯಿಂದ ದುಷ್ಟರನ್ನು ನಾಶಗೊಳಿಸುತ್ತೀಯೆ. ನೀನು 3 ಸೃಷ್ಟಿಗಳ ಒಡೆಯನಾಗಿದ್ದೀಯೆ ಮತ್ತು ಇಡೀ ಬ್ರಹ್ಮಾಂಡದ ಪಾಲಕನಾಗಿದ್ದೀಯೆ. ಆದ್ದರಿಂದ ನಿನ್ನ ನಮ್ರ ವರ್ತನೆಯು ನಿನ್ನ ಶಕ್ತಿಯನ್ನೆಂದಿಗೂ ಕಡಿಮೆ ಮಾಡುವುದಿಲ್ಲ. ಅದರ ಬದಲಿಗೆ ನಿನ್ನ ವಿನೀತ ಭಾವವು ನಿನ್ನ ದಿವ್ಯ ಲೀಲೆಗಳನ್ನು ಪ್ರಕಾಶಗೊಳಿಸುತ್ತವೆ. ಧನ್ಯವಾದ. ಇಲ್ಲಿ ಭಗವಂತ ಭಕ್ತರಿಗೆ ಒಂದು ಉತ್ತಮವಾದಂತಹ ಮಾರ್ಗವನ್ನ ತೋರಿಸಿಕೊಡ್ತಾ ಇದ್ದಾನೆ. ಭಗವಂತನ ಭಕ್ತಿಯನ್ನ ಯಾರು ಮಾಡ್ತಾರೋ ಆ ಭಕ್ತರಲ್ಲಿಯೂ ಆ ಭಗವಂತನಲ್ಲಿರುವಂತಹ ಉತ್ತಮ ಗುಣಗಳು ಮೂಡಿ ಬರ್ತವೆ. ಯಸ್ಯಾಸ್ತಿ ಭಕ್ತಿರ್ ಭಗವತ್ಯ ಕಿಂಚನ ಸರ್ವೈ ಗುಣೈಸ್ತತ್ರ ಸಮಾಸ್ಯತೆ ಸ್ವರ. ಅಂತಹ ಭಗವಂತ ಆ ಒಂದು ಉತ್ತಮವಾದಂತಹ ಕಲ್ಯಾಣ ಪಥ ಅಂತ ಕರೆದಿದ್ದಾರೆ. ಒಳ್ಳೆಯ ದಾರಿ, ಆ ಭಕ್ತಿ ಮಾರ್ಗ, ಅದನ್ನ ಯಾವತ್ತೂ ನಾಶ ಮಾಡಲಿಕ್ಕೆ ಭಗವಂತ ಬಿಡುವುದಿಲ್ಲ. ಭಗವಂತ ತಾನೇ ಅದನ್ನು ರಕ್ಷಣೆ ಮಾಡ್ತಾನೆ ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ. ಭಗವಂತನಲ್ಲಿರುವಂತಹ ವಿನೀತ ಭಾವ, ಅವನು ನಡೆಸುವಂತಹ ಲೀಲೆಗಳು, ಇವುಗಳಿಂದ ನಮಗೆ ಈ ಒಂದು ಭಕ್ತಿ ಮಾರ್ಗದಲ್ಲಿ ಚಲಿಸಲಿಕ್ಕೆ, ನಡೀಲಿಕ್ಕೆ ಸಾಧ್ಯವಾಗ್ತದೆ. ಕುಮಾರರು ಹೇಳುವಂತಹ ಕೊನೆಯದಾದ ಮಾತು 25ನೇ ಶ್ಲೋಕ. ಯಂ ವಾನಯೋರ್ಧಮಧೀಶ ಭವಾನ್ ವಿಧತ್ತೆ ವೃತ್ತಿಂ ನುವಾ ತದನು ಮನ್ಮಹಿ ನಿರ್ವ್ಯಲೀಕಂ ಅಸ್ಮಾಸು ವಾಯ ಉಚಿತೋ ಧ್ರಿಯತಾಂ ಸದಂಡೋ ಏನಾಗಸೌ ಮಯಂ ಅಕ್ಷ್ಮಹಿ ಕಿಲ್ಬಿಷೇಣ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಓ ಪ್ರಭುವೆ, ಈ ಇಬ್ಬರು ಮುಗ್ಧ ಜೀವಿಗಳಿಗೆ ಮತ್ತು ನಮ್ಮನ್ನು ಒಳಗೊಂಡಂತೆ ನೀನು ಕೊಡಬಯಸುವ ಯಾವುದೇ ಶಿಕ್ಷೆಯನ್ನು ನಾವುಗಳು ನಿಷ್ಕಪಟವಾಗಿ ಒಪ್ಪಿಕೊಳ್ಳುತ್ತೇವೆ. ನಾವು ಇಬ್ಬರು ತಪ್ಪಿತಸ್ಥರಲ್ಲದ ವ್ಯಕ್ತಿಗಳನ್ನು ಶಪಿಸಿದ್ದೇವೆ ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಕೊನೆಯದಾಗಿ ಸತೀಶ್ ಕುಮಾರರು ಈ ಒಂದು ಮಾತನ್ನ ಒಪ್ಪಿಕೊಂಡಿದ್ದಾರೆ. ನಮ್ಮಿಂದಲೂ ಕೂಡ ತಪ್ಪಾಗಿದೆ. ಹಾಗಾಗಿ ನಮಗೂ ಮತ್ತು ದ್ವಾರಪಾಲಕರಿಗೂ ನೀನು ಕೊಡುವಂತಹ ಶಿಕ್ಷೆ ಏನಿದೆ ಅದನ್ನ ನಾವು ಪಡೀಲಿಕ್ಕೆ ಸಿದ್ಧರಾಗಿದ್ದೇವೆ ಅಂತ ಹೇಳಿ ಇಲ್ಲಿ ಸತೀಶ್ ಕುಮಾರರು ತಿಳಿಸ್ತಾ ಇದ್ದಾರೆ. ಸತೀಶ್ ಕುಮಾರರಿಗೆ ತಮ್ಮ ತಪ್ಪಿನ ಅರಿವು ಕೂಡ ಉಂಟಾಗಿದೆ. ಇದನ್ನೆಲ್ಲ ಕೇಳಿಸಿಕೊಂಡಿದ್ದಾರೆ ಭಗವಂತ ನಾರಾಯಣ. ಎಲ್ಲವನ್ನು ಕೇಳಿಸಿಕೊಂಡ ನಂತರ ಕೊನೆಗೆ ಎಲ್ಲರಿಗೂ ಸಮಾಧಾನವಾಗುವಂತಹ ರೀತಿಯಲ್ಲಿ ಭಗವಂತ ಯಾವ ಮಾತುಗಳನ್ನ ಹೇಳ್ತಾನೆ ಅಥವಾ ಏನು ಹೇಳ್ತಾನೆ ಭಗವಂತ ಕೊನೆಯದಾಗಿ ಅನ್ನೋದನ್ನ ಈ ಒಂದು ಕೊನೆಯ ಭಾಗದಲ್ಲಿ ನಾವು ಕಾಣಬಹುದು. ಮುಂದಿನ 32ನೇ ಶ್ಲೋಕದವರೆಗೆ ಭಗವಂತನು ಏನೆಲ್ಲ ಹೇಳಿದ ಅನ್ನೋದನ್ನ ನಾವು ಬ್ರಹ್ಮದೇವರ ಮುಖಾಂತರವಾಗಿ ತಿಳಿದುಕೊಳ್ತೇವೆ. ಶ್ರೀ ಭಗವಾನ್ ಉವಾಚ ಏತೌ ಸುರೇತರಗತಿಂ ಪ್ರತಿಪದ್ಯ ಸದ್ಯ ಸಂರಂಭ ಸಂವೃತ ಸಮಾಧ್ಯನುಬದ್ಧ ಯೋಗೌ ಭೂಯಾಸಕಾಶಮುಪಯಾಸ್ಯತ ಆಶುಯೋ ವಾ ಶಾಪೋಮಯೈವ ನಿಮಿತಸ್ತದೈವತ ವಿಪ್ರ. ಚಿತ್ರಮಣಿ ಮತ್ತು. ಹರೇ ಕೃಷ್ಣ ಪ್ರಭುಜಿ. ಭಗವಂತನು ಉತ್ತರಿಸಿದನು, ಓ ಬ್ರಾಹ್ಮಣರೇ, ನೀವು ಅವರಿಗೆ ನೀಡಿದ ಶಿಕ್ಷೆಯು ಮೂಲತಃ ನನ್ನ ಆದೇಶದಂತೆ ಆಗಿದೆ ಎಂಬುದನ್ನು ತಿಳಿಯಿರಿ. ಅವರು ಒಂದು ರಾಕ್ಷಸ ವಂಶದಲ್ಲಿ ಜನ್ಮ ತಳೆಯುತ್ತಾರೆ. ಆದರೆ ಅವರು ತೀವ್ರ ಕ್ರೋಧದಿಂದ ಕೂಡಿದ ಏಕಾಗ್ರ ಚಿತ್ತದಿಂದ ನನ್ನಲ್ಲಿ ದೃಢವಾಗಿ ಒಂದಾಗಿರುತ್ತಾರೆ. ಆದ್ದರಿಂದ ಕ್ಷಿಪ್ರದಲ್ಲಿಯೇ ನನ್ನಲ್ಲಿಗೆ ಹಿಂದಿರುಗುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಇದರ ಮೂಲ ಕಾರಣವನ್ನ ತಿಳಿಸ್ತಾ ಇದ್ದಾರೆ. ಭಗವಂತನು ಎಲ್ಲದರ ಮೂಲವಾಗಿರುವುದರಿಂದ ಕ್ರೋಧ ಮತ್ತು ಹೋರಾಟಗಳು ಕೂಡ ಅವನ ವ್ಯಕ್ತಿತ್ವದಲ್ಲಿ ಒಂದಾಗಿವೆ. ಅವನು ಯಾರೊಂದಿಗಾಗಲಿ ಹೋರಾಡಲು ಇಚ್ಛಿಸಿದಾಗ ಅವನು ಒಬ್ಬ ಶತ್ರುವನ್ನು ಹುಡುಕಲೇಬೇಕು. ಆದರೆ ವೈಕುಂಠದಲ್ಲಿ ಅವನಿಗೆ ಯಾರೂ ಶತ್ರುಗಳು ಇಲ್ಲ. ಏಕೆಂದರೆ ಅಲ್ಲಿ ಪ್ರತಿಯೊಬ್ಬರೂ ಭಗವಂತನ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿರುತ್ತಾರೆ.
ಆದ್ದರಿಂದ ಕೆಲವು ವೇಳೆ ಅವನು ತನ್ನ ಹೋರಾಟದ ಮನೋಭಾವವನ್ನು ವ್ಯಕ್ತಗೊಳಿಸುವ ಸಲುವಾಗಿ ಐಹಿಕ ಜಗತ್ತಿಗೆ ಅವತಾರವೆತ್ತಿ ಬರುತ್ತಾನೆ. ಈ ಕಾರಣದಿಂದ ಋಷಿಗಳು ಭಗವಂತನನ್ನು ನೋಡಲು ಬಂದರು. ದ್ವಾರಪಾಲಕರು ಆಕಸ್ಮಿಕವಾಗಿ ಅವರಿಂದಾಗಿ ಶಾಪಕ್ಕೆ ಒಳಗಾದರು. ಈ ರೀತಿ ದ್ವಾರಪಾಲಕರು ಈ ಒಂದು ಖಳನಾಯಕನ ಒಂದು ಪಾತ್ರವನ್ನ ವಹಿಸ್ತಾರೆ. ಅವರು ಈ ಭೌತಿಕವಾದಂತಹ ಪ್ರಪಂಚದಲ್ಲಿ ಒಂದು ಅಲ್ಪಕಾಲದ ಒಂದು ನಾಟಕವನ್ನ ಆಡ್ಲಿಕ್ಕಿದ್ದಾರೆ. ಈ ರೀತಿಯಾದಂತಹ ಒಂದು ವಿಚಾರವನ್ನ ಇಲ್ಲಿ ಭಗವಂತನು ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಮುಂದುವರಿಸ್ತಾ ಬ್ರಹ್ಮದೇವರು ಹೇಳ್ತಾರೆ, ಬ್ರಹ್ಮ ಉವಾಚ ಅತಥೇ ಮುನಯೋ ದೃಷ್ಟ್ವಾ ನಯನಾನಂದ ಭಾಜನಂ ವೈಕುಂಠಂ ತದಧಿಷ್ಠಾನಂ ವಿಕುಂಠಂ ಚ ಸ್ವಯಂ ಪ್ರಭಂ. ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದಕ್ಕೆ ಜೈ. ಬ್ರಹ್ಮನು ಹೇಳಿದನು, ವೈಕುಂಠ ಲೋಕದ ಪ್ರಭುವಾದ ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣನನ್ನು ಅವನ ಸ್ವಯಂ ದೀಪ್ತ ವೈಕುಂಠ ಲೋಕದಲ್ಲಿ ನೋಡಿದ ಬಳಿಕ ಋಷಿಗಳು ಆ ದಿವ್ಯ ಧಾಮವನ್ನು ಬಿಟ್ಟು ತೆರಳಿದರು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಇಷ್ಟು ಹೇಳಿ ಋಷಿಗಳು ಅಂದ್ರೆ ಚತುಷ್ಕುಮಾರರು ಅಲ್ಲಿಂದ ತಮ್ಮ ಪ್ರಯಾಣವನ್ನ ಮುಂದುವರಿಸಿದ್ರು. ಭಗವಂತಂ ಪರಿಕ್ರಮ್ಯ ಪ್ರಣಿಪತ್ಯಾನುಮಾನ್ಯ ಚ ಪ್ರತಿಜಗ್ಮೋ ಪ್ರಮುದಿತ ಶಂಸಂತೋ ವೈಷ್ಣವೀಂ ಶ್ರಿಯಂ. ಶೋಭೆಯನ್ನು ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಋಷಿಗಳು ವೈಷ್ಣವನ ದೈವಿ ಐಶ್ವರ್ಯಗಳನ್ನು ತಿಳಿದು ತುಂಬಾ ಸಂತೋಷಪಟ್ಟು ಪರಮಪ್ರಭುವಿಗೆ ಪ್ರದಕ್ಷಿಣೆ ಮಾಡಿ ತಮ್ಮ ನಮಸ್ಕಾರಗಳನ್ನು ಸಮರ್ಪಿಸಿ ಹಿಂದಿರುಗಿದರು. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಋಷಿಗಳೆಲ್ಲ ಹೊರಟು ಹೋದ ಮೇಲೆ ಭಗವಂತ ಜಯ ವಿಜಯರ ಕಡೆಗೆ ತಿರುಗಿ ಅವರಿಗೆ ಧೈರ್ಯವನ್ನ ತಿಳಿಸ್ತಾನೆ. ಮುಂದೆ ಏನಾಗ್ಬೇಕು ಅನ್ನೋದನ್ನ ಅವರಿಗೆ ಭಗವಂತನು ತಾನೇ ವಿವರಿಸ್ತಾನೆ. 29ನೇ ಶ್ಲೋಕ. ಭಗವಾನ್ ಅನುಗಾವಾಹ ಯಾತಮ್ಮ ಭ್ರಷ್ಟಮಸ್ತುಷಂ ಬ್ರಹ್ಮ ತೇಜ ಸಮರ್ಥೋಪಿ ಹಂತುಂ ನೇಚೇಮ ತಂ ತುಮೇ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಭಗವಂತನು ತನ್ನ ಸಹಾಯಕರಾದ ಜಯ ವಿಜಯರಿಗೆ ಅನಂತರ ಹೀಗೆ ಹೇಳಿದ್ದನು, ಮೊದಲು ಇಲ್ಲಿಂದ ಹೊರಡಿ, ಆದರೆ ಹೆದರಬೇಡಿ, ನಿಮಗೆ ಸಕಲ ಜಯವಾಗಲಿ. ಬ್ರಾಹ್ಮಣರ ಶಾಪವನ್ನು ಇಲ್ಲವಾಗಿಸುವ ಸಾಮರ್ಥ್ಯ ನನ್ನಲ್ಲಿದ್ದರೂ ನಾನು ಹಾಗೆ ಮಾಡುವುದಿಲ್ಲ. ಅದರ ಬದಲಿಗೆ ಅದಕ್ಕೆ ನನ್ನ ಒಪ್ಪಿಗೆ ಇದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ಭಗವಂತ ಬ್ರಾಹ್ಮಣರ ಶಾಪವನ್ನ ಇಲ್ಲವಾಗಿಸುವುದು ಅಂದ್ರೆ ಅದನ್ನ ನಷ್ಟ ಮಾಡುವಂತಹ ಶಕ್ತಿಯನ್ನು ಕೂಡ ಭಗವಂತ ಹೊಂದಿದ್ದಾನೆ. ಆದ್ರೂ ಅವನು ಹಾಗೆ ಮಾಡುವುದಿಲ್ಲ. ಯಾಕಂದ್ರೆ ಈ ಒಂದು ಘಟನೆ ಅದು ಮಾಡಬೇಕು ಅಂತ ಅನ್ನುವಂಥದ್ದು ಅದು ಭಗವಂತನದ್ದು ಕೂಡ ಇಚ್ಛೆಯಾಗಿದೆ. ಇದಕ್ಕೆ ಲಕ್ಷ್ಮೀದೇವಿಯ ಒಂದು ಅನುಮತಿಯೂ ಕೂಡ ಇದೆ, ಸಮ್ಮತಿಯೂ ಕೂಡ ಇದೆ. ಅದನ್ನ ಮುಂದಿನ ಶ್ಲೋಕದಲ್ಲಿ ನಾವು ಕಾಣ್ತೇವೆ. ಏತತ್ ಪುರೈವ ನಿರ್ದಿಷ್ಟಂ ರಮಯಾ ಕ್ರುದ್ಧಯಾ ಯದಾ ಪುರಾಪವಾರಿತಾ ದ್ವಾರಿ ವಿಶಂತಿ ಮಯ್ಯಪಾರತೆ. ಚಿತ್ರಮೋಹಿನಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ವೈಕುಂಠದಿಂದ ಅವರು ನಿರ್ಗಮಿಸುವುದನ್ನು ಕುರಿತು ಮೊದಲೇ ಲಕ್ಷ್ಮಿಯು ಭವಿಷ್ಯ ನುಡಿದಿದ್ದಳು. ಅವಳು ನಿಮ್ಮಿಬ್ಬರ ಮೇಲೆ ತುಂಬಾ ಕೋಪಗೊಂಡಿದ್ದಳು. ಏಕೆಂದರೆ ಅವಳು ನನ್ನ ನೆಲೆಯನ್ನು ಬಿಟ್ಟು ಹೋಗಿ ಮತ್ತೆ ಹಿಂದಿರುಗಿದಾಗ ನಾನು ನಿದ್ರಿಸುತ್ತಿದ್ದನ್ನು ಕಂಡು ನೀವು ಅವಳನ್ನು ಬಾಗಿಲ ಬಳಿ ತಡೆದಿರಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಲಕ್ಷ್ಮೀ ದೇವಿಗೆ ಕೂಡ ಇದೇ ರೀತಿಯಾದಂತಹ ಒಂದು ಸಂದರ್ಭ ಒದಗಿ ಬಂದಿತ್ತು. ಆಕೆಯೂ ಕೂಡ ವೈಕುಂಠಕ್ಕೆ ಬರುವಾಗ ಈ ಜಯ ವಿಜಯರು ಆಕೆಯನ್ನ ತಡೆದಿದ್ರು. ಇದರ ಬಗ್ಗೆ ಹೆಚ್ಚಿನ ವಿವರ ನಮಗೆ ಶ್ರೀಮದ್ ಭಾಗವತದಲ್ಲಿ ತಿಳಿಯುವುದಿಲ್ಲ. ಬೇರೆ ಪುರಾಣಗಳಲ್ಲಿ ಇದರ ಬಗ್ಗೆ ನಾವು ತಿಳಿದುಕೊಳ್ಳಬಹುದು. ಮುಂದುವರಿಸ್ತಾ 31ನೇ ಶ್ಲೋಕ. ಮೈ ಸಂರಂಭ ಯೋಗೇನ ನಿಸ್ತೀರ್ಯ ಬ್ರಹ್ಮ ಹೇಲನಂ ಪ್ರತ್ಯೇಷ್ಯತಂ ನಿಕಾಶಂ ಮೇ ಕಾಲೇ ನಲ್ಪಿಯಸಾ ಪುನಃ. ಕುಲಕರ್ಣಿ ಮತ್ತು. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದಿದೆ. ವೈಕುಂಠ ನಿವಾಸಿಗಳಾದ ಜಯ ವಿಜಯರಿಬ್ಬರಿಗೂ ಭಗವಂತನು ಆಶ್ವಾಸನೆ ನೀಡಿದನು. ನೀವು ಕ್ರೋಧವನ್ನು ಉಪಯೋಗಿಸಿ ಹಠಯೋಗವನ್ನು ಅಭ್ಯಸಿಸಿದಿರಿ, ಅಂದ್ರೆ ನನ್ನೊಂದಿಗೆ ಹೋರಾಡಿದರೆ ಬ್ರಾಹ್ಮಣರನ್ನು ಧಿಕ್ಕರಿಸಿದ ಪಾಪದಿಂದ ಮುಕ್ತರಾಗುತ್ತೀರಿ ಮತ್ತು ಅತ್ಯಲ್ಪ ಕಾಲದಲ್ಲಿಯೇ ನನ್ನಲ್ಲಿಗೆ ಹಿಂದಿರುಗುತ್ತೀರಿ. ಹರೇ ಕೃಷ್ಣ ಪ್ರಭು.
ಹರೇ ಕೃಷ್ಣ. ಇಲ್ಲಿ ಜಯ ವಿಜಯರದು ರೋಷಪೂರಿತ ಭಕ್ತಿ ಯೋಗ ಅಂತ ಹೇಳ್ತಾರೆ. ಈ ಸಿಟ್ಟಿನಿಂದ ಮಾಡುವಂತಹ ಭಕ್ತಿಯಿಂದಲೂ ಕೂಡ ಬ್ರಾಹ್ಮಣ ಶಾಪದಿಂದ ಅವರು ಮುಕ್ತರಾಗ್ಲಿಕ್ಕೆ ಸಾಧ್ಯವಾಗ್ತದೆ. ಅವರು ಭಕ್ತಿಯೋಗದ ಆಚರಣೆಯಿಂದ ಒಬ್ಬನು ತನ್ನೆಲ್ಲಾ ಪಾಪ ಫಲದಿಂದ ಮುಕ್ತನಾಗಬಲ್ಲನು ಅಂತ ಹೇಳಿ ಮಧ್ವಮುನಿಗಳು ಕೂಡ ಇದನ್ನು ನಮಗೆ ತಿಳಿಸಿದ್ದಾರೆ. ಯಾರಿಂದಲೂ ಕೂಡ ಪರಿಹರಿಸಲಾಗದೇ ಇರುವಂತಹ ಬ್ರಹ್ಮಶಾಪವನ್ನ ಅಥವಾ ಬ್ರಾಹ್ಮಣನ ಶಾಪವನ್ನ ಭಕ್ತಿಯೋಗದಿಂದ ಪರಿಹರಿಸಿಕೊಳ್ಳಿಕ್ಕೆ ಸಾಧ್ಯವಿದೆ. ಹಾಗಾಗಿ ಈ ಒಂದು ಘಟನೆಯಿಂದ ಆ ಒಂದು ಭಕ್ತಿ ಸೇವೆಯ ಪ್ರಾಮುಖ್ಯತೆ ಎಷ್ಟು ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು. 32ನೇ ಶ್ಲೋಕ. ದ್ವಾಸ್ಥಾವಾದಿಶ್ಯ ಭಗವಾನ್ ವಿಮಾನ ಶ್ರೇಣಿ ಭೂಷಣಂ ಸರ್ವಾತಿಶಯ ಲಕ್ಷ್ಮ್ಯ ದುಷ್ಟಂ ಸ್ವಂ ಧಿಷ್ಣ್ಯಮಾವಿಶತ್. ಶೋಭಾ ಏನ್ ಮಾಡ್ತೀವಿ? ಹರೇ ಕೃಷ್ಣ ಪ್ರಭುಜಿ. ವೈಕುಂಠ ದ್ವಾರದಲ್ಲಿ ಹಾಗೆ ಮಾತನಾಡಿದ ಬಳಿಕ ಅನೇಕ ದಿವ್ಯ ವಿಮಾನಗಳಿರುವ ಮತ್ತು ಎಲ್ಲವನ್ನು ಮೀರಿಸುವ ಐಶ್ವರ್ಯ ಮತ್ತು ವೈಭವಗಳಿಂದ ಕೂಡಿದ ತನ್ನ ಧಾಮಕ್ಕೆ ಭಗವಂತನು ಹಿಂದಿರುಗಿದನು. ಧನ್ಯವಾದ. ಹರೇ ಕೃಷ್ಣ. ಇಲ್ಲಿ ಭಗವಂತನು ಕೂಡ, ಈಗ ಋಷಿಗಳು ಹಿಂದಿರುಗಿ ಆಯ್ತು, ಭಗವಂತನು ಕೂಡ ಹಿಂದಿರುಗಿದ್ದಾನೆ. ಈ ಸಂಪೂರ್ಣ ಘಟನೆಯ ಒಂದು ಚಿತ್ರಣ ನಮಗೆ ಈಗ ದೊರಕಿದೆ. ಇಲ್ಲಿ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈ ವೈಕುಂಠಕ್ಕೆ ಹೋದವರು ಮತ್ತೆ ಹಿಂದಿರುಗಿ ಬರುವುದಿಲ್ಲ, ಜಯ ವಿಜಯರು ಯಾಕೆ ಬಂದ್ರು ಅಂತ ಹೇಳಿ. ಹಾಗೆ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ ಈ ಚತುಷ್ಕುಮಾರರ ಬಗ್ಗೆ. ಚತುಷ್ಕುಮಾರರು ವೈಕುಂಠಕ್ಕೆ ಹೋದ್ರು, ಮತ್ತೆ ಅವರು ಹಿಂದಿರುಗಿ ಬಂದ್ರು. ಅದು ಹೇಗೆ ಅಂತ ಹೇಳಿದಕ್ಕೆ ಅದಕ್ಕೆ ಉತ್ತರವಾಗಿ ಇಲ್ಲಿ ಹೇಳ್ತಾರೆ, ಮುನಿಗಳು ನಿಜವಾಗಿ ವೈಕುಂಠದ ಒಳಗೆ ಇರಲಿಲ್ಲ, ಬದಲಿಗೆ ಅವರು ದ್ವಾರದ ಬಳಿ ಇದ್ರು. ಆಮೇಲೆ ವೈಕುಂಠ ಲೋಕವನ್ನ ಪ್ರವೇಶಿಸಿದ್ದರೆ ಈ ಭೌತಿಕ ಜಗತ್ತಿಗೆ ಹಿಂದಿರುಗಲಿಕ್ಕೆ ಬರ್ತಿರ್ಲಿಲ್ಲ. ಅವರು ಪ್ರವೇಶಿಸಿಲ್ಲದೆ ಇರೋದ್ರಿಂದ ಅವರು ಮತ್ತೆ ಹಿಂದಿರುಗಿ ಬಂದ್ರು ಅನ್ನುವಂತಹ ಸ್ಪಷ್ಟನೆಯನ್ನ ಶ್ರೀಲ ಪ್ರಭುಪಾದರು 32ನೇ ಶ್ಲೋಕದ ಭಾವಾರ್ಥದಲ್ಲಿ ತಿಳಿಸ್ತಾ ಇದ್ದಾರೆ. ಇಷ್ಟೆಲ್ಲ ಸಂಭಾಷಣೆಗಳನ್ನ ತಿಳಿದುಕೊಂಡ ನಂತರ ಕೊನೆಗೆ ಮೂಲದಲ್ಲಿ ಇಲ್ಲಿ ಬ್ರಹ್ಮದೇವರು ದೇವತೆಗಳಿಗೆ ಹೇಳ್ತಾ ಇರುವಂತದ್ದು, ವಿವರಿಸ್ತಾ ಇರುವಂತದ್ದು. ಬ್ರಹ್ಮದೇವರು ಕೂಡ ತಮ್ಮ ಮಾತನ್ನ ಕೊನೆಗೊಳಿಸ್ತಾರೆ ಈ ಕೆಲವು ಶ್ಲೋಕಗಳ ಮುಖಾಂತರವಾಗಿ. ಇಲ್ಲಿ ಒಟ್ಟು 37 ಶ್ಲೋಕಗಳಿವೆ. ಇದೀಗ 33ನೇ ಶ್ಲೋಕ. ತೌತು ಗಿರುವಾಣ ಋಷಭೌ ದುಸ್ತರಾಧರಿ ಲೋಕತಃ ಹತಶ್ರಿಯಯೋ ಬ್ರಹ್ಮಶಾಪಾದ್ ಭೂತಾನಾಂ ವಿಗತಸ್ಮಯೌ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಬ್ರಾಹ್ಮಣರ ಶಾಪದಿಂದ ಕಾಂತಿಹೀನರಾದ ಸೌಂದರ್ಯವನ್ನು ಕಳೆದುಕೊಂಡ ದೇವತೆಗಳಲ್ಲಿ ಉತ್ತಮರಾದ ಈ ಇಬ್ಬರು ದ್ವಾರಪಾಲಕರು ಖಿನ್ನರಾಗಿ ಪರಮಪ್ರಭುವಿನ ಧಾಮವಾದ ವೈಕುಂಠದಿಂದ ಕೆಳಗೆ ಬಿದ್ದರು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ರೀತಿ ಇದೊಂದು ನಮಗೂ ಕೂಡ ಪಾಠ. ವೈಷ್ಣವ ಅಪರಾಧವನ್ನ ಮಾಡಿದಾಗ ವ್ಯಕ್ತಿಯು ತನ್ನ ತೇಜಸ್ಸನ್ನ ಕಳೆದುಕೊಳ್ತಾನೆ. ಅವನು ತನ್ನ ಭಕ್ತಿಯಲ್ಲಿ ಅವನ ಭಕ್ತಿಯ ಪ್ರಗತಿಯು ಕುಂಠಿತವಾಗ್ತದೆ ಅನ್ನೋದನ್ನ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಹೀಗೆ ಜಯ ವಿಜಯರು ಭಗವಂತಾಮದಿಂದ ಕಳಕೆ ಬಿದ್ದ ಮೇಲೆ ದೇವತೆಗಳೆಲ್ಲರೂ ಕೂಡ ಅದನ್ನ ಕಂಡು ಮಹಾಧ್ವನಿಯನ್ನ ಮಾಡ್ತಾರೆ, ನಿರಾಸೆಯಿಂದ ಮಹಾಧ್ವನಿಯನ್ನ ಮಾಡ್ತಾರೆ. ನಂತರ ಆ ಇಬ್ಬರು ಕಶ್ಯಪ ಮುನಿಗಳ ಬಲಿಷ್ಠ ವೀರ್ಯದಿಂದ ಆವೃತರಾಗಿ ದ್ವಿತೀಯ ಗರ್ಭವನ್ನು ಅವರು ಈಗ ಪ್ರವೇಶ ಮಾಡಿದ್ದಾರೆ. ಆ ಗರ್ಭವನ್ನ ಈಗ ದ್ವಿತೀಯು ಇನ್ನೂ ಕೂಡ ಅವರಿಗೆ ಜನ್ಮವನ್ನ ನೀಡಿಲ್ಲ. ಆದ್ರೆ ತಾಯಿಯ ಹೊಟ್ಟೆಯಲ್ಲಿರುವಾಗಲೇ ಅವರು 3 ಲೋಕಗಳಿಗೂ ಕೂಡ ತಾಪವನ್ನ ಉಂಟು ಮಾಡ್ತಾ ಇದ್ದಾರೆ. ಆ ಇಬ್ಬರು ರಾಕ್ಷಸರು ಆಕೆಯ ಗರ್ಭದಲ್ಲಿ ಇರುವ ಕಾರಣಕ್ಕಾಗಿ ಈಗ ಪ್ರಪಂಚ ಪ್ರಕ್ಷುಬ್ಧಗೊಂಡಿದೆ ಮತ್ತು ದೇವತೆಗಳ ಆ ಒಂದು ಶಕ್ತಿ ಮಿತಗೊಳ್ತಾ ಇದೆ. ಇದಕ್ಕೆ ನನ್ನಲ್ಲಿ ಪರಿಹಾರ ಇಲ್ಲ, ಯಾಕಂದ್ರೆ ಇದು ಸ್ವಯಂ ಭಗವಂತನೇ ಇಚ್ಛೆಯಿಂದ ನಡೆದಿರುವಂತಹ ಕಾರ್ಯ. ಹಾಗಾಗಿ ಇದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ ಭಗವಂತನೇ ಸ್ವತಃ ಬರ್ತಾನೆ, ಅವನೇ ಇವರನ್ನ ರಕ್ಷಣೆ ಮಾಡುವಂಥದ್ದು ಅಥವಾ ಸಂಹಾರವನ್ನ ಮಾಡುವಂತಹದ್ದು. ಮತ್ತು ಆ ಭಗವಂತ ಹೇಗೆ ಬರ್ತಾನೆ, ಏನು ಮಾಡ್ತಾನೆ, ಇದನ್ನೆಲ್ಲ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಮಹಾನ್ ಯೋಗಿಗಳಿಗೂ ಕೂಡ ಇದನ್ನೆಲ್ಲ ತಿಳಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ರೆ ಆ ಭಗವಂತ ಬರ್ತಾನೆ ಅನ್ನುವುದಷ್ಟೇ ಸತ್ಯ ಅನ್ನುವಂತಹ ಮಾತನ್ನ ಇಲ್ಲಿ ಕೊನೆಯದಾಗಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಅಧ್ಯಾಯದಲ್ಲಿ
ಈ ಅಧ್ಯಾಯದ ಜೊತೆಗೆ ಈ ಒಂದು ಮೊದಲನೆಯ ಶ್ರೀಮದ್ ಭಾಗವತದ 3ನೇ ಸ್ಕಂದದ ಮೊದಲನೆಯ ಭಾಗವು ಕೊನೆಯಾಯಿತು. ಇನ್ನು 2ನೆಯ ಭಾಗ ಪ್ರಾರಂಭವಾಗ್ತಾ ಇದೆ. ಅದರಲ್ಲಿ 17ನೆಯ ಅಧ್ಯಾಯವನ್ನ 17, 18, 19 ಈ 3 ಅಧ್ಯಾಯಗಳು ನಾವು ಒಟ್ಟಿಗೆ ಸೇರಿಸಬಹುದು. ಇದರಲ್ಲಿ ವರಾಹ ಮತ್ತೆ ಹಿರಣ್ಯಾಕ್ಷನ ಕಥೆಯು ಬರುವಂತಹದ್ದು. ವರಾಹ ಅವತಾರ ಮತ್ತೆ ಹಿರಣ್ಯಾಕ್ಷ. ಮೊದಲ 17ನೆಯ ಶ್ಲೋಕದಲ್ಲಿ ಹಿರಣ್ಯಾಕ್ಷ ಹೇಗೆ ದಿಗ್ವಿಜಯವನ್ನ ಸಾಧಿಸಿದ ಅನ್ನೋದನ್ನ ನಾವು ನೋಡ್ತೇವೆ. 18ನೇ ಅಧ್ಯಾಯದಲ್ಲಿ ಹಿರಣ್ಯಾಕ್ಷ ಮತ್ತೆ ವರಾಹದೇವರ ನಡುವೆ ನಡೆದಂತಹ ಯುದ್ಧ ಹೇಗಿತ್ತು ಅನ್ನೋದನ್ನ ನೋಡ್ತೇವೆ. ನಂತರ 19ನೇ ಅಧ್ಯಾಯದಲ್ಲಿ ಭಗವಂತನು ಹಿರಣ್ಯಾಕ್ಷನ ಸಂಹಾರವನ್ನ ಮಾಡಿದಂತಹ ಕಥೆಯನ್ನ ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಇಲ್ಲಿಗೆ ಒಂದು ವರಾಹ ಅವತಾರದ ಕಥೆಯು ಮುಗಿಯುತ್ತದೆ 19ನೇ ಅಧ್ಯಾಯಕ್ಕೆ. 20ನೇ ಅಧ್ಯಾಯದಿಂದ ಮನುವಿನ ಮಕ್ಕಳ ಕಥೆಯು ಪ್ರಾರಂಭವಾಗಲಿಕ್ಕಿದೆ. ಈ ರೀತಿ ನಾವು ಭಾಗವತದ ಅಧ್ಯಯನವನ್ನ ಮುಂದುವರಿಸಲಿಕ್ಕೆ ಇದ್ದೇವೆ ಮುಂದಕ್ಕೆ. ಇವತ್ತಿನ ತರಗತಿಗೆ ಇಲ್ಲಿ ವಿರಾಮವನ್ನ ಕೊಡ್ತಾ ಇದ್ದೇನೆ. ಇವತ್ತಿನ